ಕರ್ತನೆ. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಸಹೋದರಿ ವರಲಕ್ಷ್ಮಿ ಅವರು ಶೇಷಗೀತೆ ಆಡ್ಬೋದಾ? ಆಡ್ತೀವಿ ಸರ್. ಓಕೆ. Hallelujah, 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 hallelujah. Deva, Deva, Yesu Deva, Raja, Raja, Yesu Raja, Ninna ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ, ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ. Hallelujah, 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 Hallelujah. ನನ್ನಯ ರಕ್ಷಕನೇ, ನನ್ನ ಆತ್ಮದಾತನೇ, ನನ್ನಯ ರಕ್ಷಕನೇ, ನನ್ನ ಆತ್ಮದಾತನೇ. ಬೇರೆ ಆಸೆಯನ್ನು ಇಲ್ಲ ರಾಜ, ನೀನೇ ನನ್ನ ದೈವ. ಆಸೆಯೇನು ಇಲ್ಲ ರಾಜ, ನೀನೇ ನನ್ನ ದೈವ. Hallelujah, 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 Hallelujah. ಒಳ್ಳೆಯ ಕುರುಬನೇ, ನನ್ನ ಸಂತೈಸುವ ತಾಯಿಯೇ, ಒಳ್ಳೆಯ ಕುರುಬನೇ, ನನ್ನ ಸಂತೈಸುವ ತಾಯಿಯೇ. ನಿನ್ನ ಪ್ರೀತಿ ದಯೆ ಕರುಣೆ ಸಾಕೆ ನಗೆ, ಅವೇ ನನ್ನ ಬಾಳಿನ ಕಿರೀಟವು. ನಿನ್ನ ಪ್ರೀತಿ ದಯೆ ಕರುಣೆ ಸಾಕೆ ನಗೆ, ಅವೇ ನನ್ನ ಬಾಳಿನ ಕಿರೀಟವು. ದೇವಾ ದೇವ ಯೇಸು ದೇವಾ, ರಾಜ ರಾಜ ಯೇಸು ರಾಜ, ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ, ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ. ದರ್ಶನ ದಯ ಪಾಲಿಸು, ನಿನ್ನ ಮಾರ್ಗಗಳ ಕಲಿಸು. ದರ್ಶನ ದಯ ಪಾಲಿಸು, ನಿನ್ನ ಮಾರ್ಗಗಳ ಕಲಿಸು. ನಿನ್ನ ರಾಜ್ಯವ ಕಟ್ಟಲು ನಾನಂದು ಮೂಲೆಗಲ್ಲಾಗಿ ಇರುವೆನು. ನಿನ್ನ ರಾಜ್ಯವ ಕಟ್ಟಲು ನಾನಂದು ಮೂಲೆಗಲ್ಲಾಗಿ ಇರುವೆನು. ದೇವಾ ದೇವಾ ಯೇಸು ದೇವಾ, ರಾಜ ಯೇಸು ರಾಜ, ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ, ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ. ಆಮೆನ್. ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ.
ಮತ್ತೊಮ್ಮೆ ಈ ದಿನದ ಸಭಾಸಾಲ ಪಾಠವನ್ನು ಕಲಿಯಲು ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯರು ಬೋಧಕರು ಆಗಿರುವಂತ S1 ಸಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ನಮಗೆ ಸಭಾಸಾಲ ಪಾಠಗಳನ್ನ ಕಲಿಸಿಕೊಡುವಂತರಾಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪಾಠವನ್ನ ಕಲಿಸಿಕೊಡುವಂತೆ ಈ ಸಮಯದಲ್ಲಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಾ ಹೃದಯದಿಂದ ಸ್ವಾಗತಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ನಾವು ನೋಡಿದೀವಿ, ಬೆಳಗಿನಿಂದ ಇಲ್ಲಿವರೆಗೆ ಸ್ವಾಮಿ ನಮ್ಮನ್ನು ಅದ್ಭುತವಾಗಿ ನಡೆಸಿ ಈ ಸಾಯಂಕಾಲದಲ್ಲಿ ಸಬ್ಬತ್ ಶಾಲೆ ಪಾಠದಲ್ಲಿ ಭಾಗವಹಿಸಿ ಆ ವಾಕ್ಯಗಳನ್ನು ತಿಳಿದುಕೊಳ್ಳುವಂತ ಒಂದು ಅವಕಾಶವನ್ನ ಸ್ವಾಮಿ ನಮ್ಮೆಲ್ಲರಿಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕಂತಂದ್ರೆ ಸ್ವಾಮಿ ಮಾಡಿದಂತ ಒಂದೊಂದು ಅದ್ಭುತ ಕಾರ್ಯಗಳನ್ನ ನಾವು ನೋಡುವಾಗ ನಮಗೆ ಏನಾಗುವಂಥದ್ದಾಗಿದೆ, ಆಶ್ಚರ್ಯವನ್ನ ತರುವಂಥದ್ದಾಗಿದೆ. ಅದಕ್ಕಾಗಿ ಪ್ರತಿ ದಿನವೂ ನಾವು ಕಲಿಯುವಂತ ಈ ಪಾಠವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಖಂಡಿತವಾಗಿ ಏನಾಗುತ್ತೆ ಅಂತಂದ್ರೆ ಈ ವಾಕ್ಯವು ನಿಜವಾಗಿದೆಯೇ ಅಥವಾ ಇಲ್ಲವೋ ಅನ್ನುವಂತ ಅರ್ಥವನ್ನ ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಿನ್ನೆ ನಾವು ಚಿಯೋನ್ ಪರ್ವತದ ವಿಷಯದಲ್ಲಿ ನಾವು ನೋಡಿದ್ದೇವೆ. ಇವತ್ತಿನ ದಿನದಲ್ಲಿ ಕೂಡ ನಾವು ಏನ್ ಮಾಡ್ತೀವಿ, ನಮ್ಮ ಹೃದಯಗಳಲ್ಲಿ ದೇವರ ಆಜ್ಞೆಗಳು ಅಂತೇಳಿ ಇವತ್ತಿನ ಪಾಠವಾಗಿದೆ. ನಮ್ಮ ಹೃದಯಗಳಲ್ಲಿ ದೇವರ ಆಜ್ಞೆಗಳು. ದೇವರ ಆಜ್ಞೆಗಳನ್ನ ಇವತ್ತಿನಲ್ಲಿ ನಾನು ಮತ್ತು ನೀವು ಏನ್ ಮಾಡಬೇಕಾಗಿದೆ, ಅದನ್ನ ತಿಳಿದುಕೊಳ್ಬೇಕಾಗಿದೆ. ನಮಗ್ ಗೊತ್ತಿದೆ, ಆದರೂ ಕೂಡ ನಾವೇನ್ ಮಾಡ್ತೇವೆ, ಆ ಆಜ್ಞೆಗಳಿಗೆ ತಕ್ಕಂತೆ ನಾವೇನ್ ಮಾಡೋದಿಲ್ಲ, ನಡೆಯುವುದಿಲ್ಲ, ನಡೀತಾ ಇಲ್ಲ. ಆಜ್ಞೆಗಳನ್ನ ಇಲ್ಲಿ ಹೇಳುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ನಮ್ಮ ಹೃದಯದಲ್ಲಿ ಅದನ್ನ ಏನ್ ಮಾಡಬೇಕು, ಅರ್ಥ ಮಾಡಿಕೊಂಡು ಹೃದಯದಲ್ಲಿ ಇಟ್ಕೊಂಡು ಅದರಂತೆ ನಡೆಯುವುದು ಬಹಳ ಪ್ರಾಮುಖ್ಯವಾಗಿದೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸುವಂಥದ್ದಾಗಿದೆ. ಆಜ್ಞೆಗಳು ನಮ್ಮೆಲ್ಲರಿಗೆ ಗೊತ್ತಿದೆ, ಎಷ್ಟಿದೆ ಅಂತೇಳಿ ನೋಡುವಾಗ ಅನೇಕರನ್ನ ಇವತ್ತಿನಲ್ಲಿ ನಾನು ಕೇಳಿದಾಗ ಎಷ್ಟು ಕಟ್ಟಳೆಗಳನ್ನು ಸ್ವಾಮಿ ನಮಗೆ ಕೊಟ್ಟರು, ದೇವರ ಆಜ್ಞೆಗಳನ್ನು ಎಷ್ಟು ನಮಗೆ ಕೊಟ್ಟರು ಅಂತೇಳಿ ನೋಡುವಾಗ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಿದಾಗ ಕೂಡ ನೀವು ಏನ್ ಮಾಡಬಹುದು, ಅನೇಕರು ಉತ್ತರವನ್ನ ಹೇಳುವರಾಗಿದ್ದೀರಿ, ಹೇಳ್ತೀರಿ ಖಂಡಿತ. ಯಾಕಂತಂದ್ರೆ ನಾವೆಲ್ಲರೂ 10 ಆಜ್ಞೆಗಳನ್ನ ಏನ್ ಮಾಡ್ತೇವೆ, ಪಾಲಿಸುವಂತ ಜನಾಂಗವಾಗಿದ್ದೇವೆ. ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭಿಕರು ಏನ್ ಮಾಡ್ತೇವೆ, 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಸಭೆಯಾಗಿದೆ. ಆದರೆ ಬೇರೆಯವರು ಇವತ್ತಂದಲ್ಲಿ ನಾವು ನೋಡೋರಾಗಿದ್ದೇವೆ, ಅವ್ರು ಏನ್ ಮಾಡೋರಾಗಿದ್ದಾರೆ ಅಂತ ಹೇಳಿದ್ರೆ 9 ಆಜ್ಞೆಗಳನ್ನು ಕೈಕೊಂಡು 1 ಆಜ್ಞೆಯನ್ನು ಅವ್ರು ಏನ್ ಮಾಡೋರಾಗಿದ್ದಾರೆ, ಬಿಟ್ಟು ಬಿಡುವರಾಗಿದ್ದಾರೆ. ಅದ್ಯಾವುದಂತ ಹೇಳಿದ್ರೆ ನೋಡುವಾಗ ನಾವು ನೋಡ್ತೇವೆ, ಸಬ್ಬತ್ ದಿನವನ್ನ ಅವ್ರು ಏನ್ ಮಾಡೋದಿಲ್ಲ ಅಂತಂದ್ರೆ ಆಚರಣೆ ಮಾಡುವುದಿಲ್ಲ. ಅದಕ್ಕೆ ಅವರು ಅವಶ್ಯಕತೆ ಇಲ್ಲ ಅಂತೇಳಿ ಹೇಳುವಂತವ್ರು ಇದ್ದಾರೆ. ಆಮೇಲೆ ಅವ್ರೇನ್ ಮಾಡೋರಾಗಿದ್ದಾರೆ, ಶನಿವಾರ ಅಲ್ಲ ಇದು ಭಾನುವಾರ ಅಂತೇಳಿ ಕೂಡ ಅವ್ರೇನ್ ಮಾಡೋರು, ಆಚರಣೆ ಮಾಡೋರಾಗಿದ್ದಾರೆ. ಆದ್ರೆ ನಮಗೆ ಸ್ವಾಮಿ ಈ ಸತ್ಯ ವೇದದಲ್ಲಿ ಕೊಟ್ಟಿರ್ತಕ್ಕಂಥ ಒಂದೊಂದು ವಾಕ್ಯಗಳು ಏನಾಗಿದೆ ಅಂತಂದ್ರೆ ನಿಜವಾಗಿದೆ, ಸತ್ಯವಾಗಿದೆ. ಅದಕ್ಕಾಗಿ ಅದರಲ್ಲಿ ಏನಾಗಿದೆ, ಸತ್ಯ ವೇದ ಅಂತೇಳಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಇವತ್ತು ನಾವು ಏನ್ ಮಾಡೋಣ, 10 ಆಜ್ಞೆಗಳ ವಿಷಯದಲ್ಲಿ ಕಲಿತುಕೊಳ್ಳೋಣ. ಹೇಳ್ರಿ ವಿಜಯ್ ಕುಮಾರ್, ಏನಾದರೂ ಇದ್ರೆ ಹೇಳಿ. ಕಂಟಿನ್ಯೂ ಮಾಡಿ. ವಿಜಯ್ ಕುಮಾರ್ ಅವರು ಏನಾದ್ರು ಇದ್ರೆ ಹೇಳಬಹುದು. ಯಾಕಂದ್ರೆ ಕೆಲವರು ಮಾತಾಡ್ತಾರೆ, ಕೆಲವರು ಇದನ್ನ ಮಾಡಿ ನೋಡ್ತವ್ರೆ. ಯಾಕಂತಂದ್ರೆ ಗಂಭೀರವಾಗಿ ನಾವು ವಾಕ್ಯಗಳನ್ನು ಕಲಿತುಕೊಂಡಾಗ ನಮಗೆ ಅರ್ಥ ಆಗುತ್ತೆ. ನಡುವೆ ನಾವು ಮಾತನಾಡಿದಾಗ ನಮಗೇನಾಗುದಿಲ್ಲ, ಅರ್ಥ ಆಗುವುದಿಲ್ಲ. ಬೇರೆಯವರು ಕೂಡ ಏನಾಗುತ್ತೆ ಅಂತಂದ್ರೆ ಅದು ತೊಂದರೆ ಆಗುವಂತದ್ದಾಗಿದೆ ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡೋನಾಗಿದ್ದೇನೆ. ಚಿಯೋನ್ ಪರ್ವತದಲ್ಲಿ ರಕ್ಷಿಸಲ್ಪಟ್ಟವರು ಇದ್ದಂತ ಪಕ್ಷದಲ್ಲಿ ದೇವರ ಸಿಂಹಾಸನದ ಬಳಿಯಲ್ಲಿರುವಾಗ ಅವರ ಹಣೆಯ ಮೇಲೆ ಅವರ ತಂದೆ ಹಾಗೂ ಯಜ್ಞದ ಕುರಿಯಾತನ ಹೆಸರುಗಳು ಬರೆಯಲ್ಪಟ್ಟಿರುತ್ತವೆ.
ನೋಡ್ರಿ, ಯಾರ್ಯಾರು ಪರಿಶುದ್ಧತೆಯಲ್ಲಿ ಯೇಸು ಸ್ವಾಮಿಯಲ್ಲಿ ಜೀವಿಸುವವರಾಗಿದ್ದಾರೋ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾರೋ, ಪರಿಶುದ್ಧತೆಯಿಂದ ಜೀವಿಸ್ತಾರೋ ಅವರ ಹೆಸರುಗಳನ್ನ, ಅಂದರೆ ಅವರ ಹಣೆಯ ಮೇಲೆ ತಂದೆಯಾದಂತ ದೇವರ ಹೆಸರು ಮತ್ತು ಮಗನಾದಂತ ಯೇಸು ಕ್ರಿಸ್ತನ ಹೆಸರನ್ನ ಅಲ್ಲಿ ಬರೆಯಲ್ಪಡುವಂತದಾಗಿದೆ ಅಂತೇಳಿ ನಾವು ನೋಡುವರಾಗಿದ್ದೇವೆ. ಸತ್ಯ ವೇದದಲ್ಲಿ ಏನ್ ಮಾಡ್ತಾರೆ, ಹೆಸರುಗಳು ಜನರು ಒಬ್ಬರನ್ನೊಬ್ಬರು ಕರೆಯಲು ಹಾಗೂ ಗುರುತಿಸಲು ಇಷ್ಟಪಡುವುದಕ್ಕಿಂತಲೂ ಹೆಚ್ಚಾಗಿ ಅವರ ಗುಣನಡತೆಗಳನ್ನು ಸೂಚಿಸುತ್ತದೆ. ಇವತ್ತಂದಲ್ಲಿ ಜನಗಳು ನನ್ನನ್ನ ಮತ್ತು ನಿಮ್ಮನ್ನ ನೋಡಿದಾಗ ಖಂಡಿತವಾಗಿ ಅರ್ಥ ಮಾಡಿಕೊಳ್ತಾರೆ ಏನಂತಂದ್ರೆ, ಈತನ ಗುಣನಡತೆಗಳು ಹೇಗಿದೆ, ಈತನು ಹೇಗಿದ್ದಾನೆ ಅನ್ನುವುದನ್ನ ಖಂಡಿತವಾಗಿ ಹೇಳ್ತಾರೆ. ಅನೇಕರು ಹೇಳಿದ್ದಾರೆ, ಹೇಳುವರಾಗಿದ್ದಾರೆ. ಇಂದಿಗೂ ಕೂಡ ನಮ್ಮ ಸಮುದಾಯದಲ್ಲಿ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯು ಉತ್ತಮವಾದ ನಡತೆಯಲ್ಲಿ ಹೊಂದಿದ್ದಲ್ಲಿ ಅವನಿಗೆ ಒಳ್ಳೆ ಹೆಸರು ಎಂದು ಏನ್ ಮಾಡೋರಾಗಿರ್ತಾರೆ, ಗುರುತಿಸ್ತಾರೆ. ನೋಡ್ರಿ, ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಎಲ್ಲಾ ಗುಣ ನಡತೆಗಳು ಒಳ್ಳೆ ರೀತಿಯಿಂದ ಇರುವಂತಹ ಸಮಯದಲ್ಲಿ ಆ ವ್ಯಕ್ತಿಗೆ ಹೆಚ್ಚಾದಂತ ಮರ್ಯಾದೆಯನ್ನ ಏನ್ ಮಾಡೋರಾಗಿದ್ದಾರೆ, ಕೊಡುವರಾಗಿದ್ದಾರೆ. ಉತ್ತಮ ನಡತೆ ಉಳ್ಳವರು. ಇವತ್ತಿನಲ್ಲಿ ಉತ್ತಮ ನಡತೆ ನಮಗೆ ಬೇಕಾದರೆ, ಉತ್ತಮ ನಡತೆಯಲ್ಲಿ ನಾನು ಮತ್ತು ನೀವು ಜೀವಿಸಬೇಕಾದರೆ ಖಂಡಿತವಾಗಿ ಯೇಸು ಸ್ವಾಮಿ ನನ್ನ ಜೊತೆಯಲ್ಲಿ ಮತ್ತು ನಿಮ್ಮ ಜೊತೆಯಲ್ಲಿ, ನನ್ನ ಹೃದಯದಲ್ಲಿ ಮತ್ತು ನಿಮ್ಮ ಹೃದಯದಲ್ಲಿ ಆತನನ್ನ ನಾವೇನ್ ಮಾಡಬೇಕಾಗಿದೆ, ಆಹ್ವಾನಿಸಿ ಆತನ ಪ್ರಕಾರ ನಾವು ನಡೀಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸುವಂತದಾಗಿದೆ. ಒಬ್ಬ ವ್ಯಕ್ತಿಯನ್ನ ಒಳ್ಳೆಯವನು ಅಂತ ಹೇಳುವಾಗ ನಾವು ಸುಮ್ಮನೆ ಒಳ್ಳೆಯವರು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಇವರು ಒಳ್ಳೆ ಇತರ ಅಧಿಕಾರದಲ್ಲಿದ್ದಾರೆ, ಇವರು ಒಳ್ಳೆ ಏನ್ ಮಾಡ್ತಾ ಇದಾರೆ, ಸಹಾಯ ಮಾಡ್ತಾರೆ ಅಂತೇಳಿ ನಾವು ನೋಡುವಾಗ ಏನ್ ಮಾಡ್ತೇವೆ ಅಂತ ಕೆಲವರು ಏನ್ ಮಾಡ್ತಾರೆ, ತಕ್ಷಣ ಹೇಳ್ಬಿಡ್ತಾರೆ ಇವರು ಒಳ್ಳೆಯವರು. ಆದ್ರೆ ಅವರ ಗುಣ ನಡತೆಗಳನ್ನ ನಾವು ಬರೀ ಅದರ ಒಂದೇ ಅಥವಾ ಎರಡನ್ನು ನೋಡಿಬಿಟ್ಟು ನಾವು ಹೇಳೋದಷ್ಟೇ ಅಲ್ಲ, ಅವರ ಜೀವಮಾನದಲ್ಲಿ ಅವರು ಯಾವ ರೀತಿ ಜೀವಿಸ್ತಾ ಇದ್ದಾರೆ, ಅವರ ಗುಣ ನಡತೆಗಳು ಯಾವ ರೀತಿ ಇರದೆ, ಒಳ್ಳೆಯದಾಗಿದ್ಯಾ ಕೆಟ್ಟದ್ದಾಗಿದ್ಯಾ ಅಂತೇಳಿ ಪ್ರತಿ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ನೋಡುವರಾಗಿದ್ದಾರೆ. ಆ ನೋಡಿದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪರವಾಗಿಲ್ಲಪ್ಪ ಇವರು ಒಳ್ಳೆಯವರು, ಒಳ್ಳೆ ನಡತೆ ಉಳ್ಳವರು ಅಂತೇಳಿ ನಾವೇನ್ ಮಾಡ್ತೇವೆ, ಅವರಿಗೆ ಒಳ್ಳೆ ಹೆಸರನ್ನ ಕೊಡ್ತೀವಿ. ಇಲ್ಲದೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಒಳ್ಳೆ ಹೆಸರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಕೆಟ್ಟ ವ್ಯಕ್ತಿಗೆ ನಾವು ಒಳ್ಳೆ ಹೆಸರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಇವತ್ತೊಂದಲ್ಲಿ ನಾವು ಪಾಠದಲ್ಲಿ ಕಲಿತಾ ಇದ್ದೇವೆ, ಕಲಿಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ಒಬ್ಬ ಒಳ್ಳೆ ವ್ಯಕ್ತಿ ಇರಬೇಕಾದ್ರೆ ಅವನ ಗುಣ ನಡತೆಗಳನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂತೇಳಿ ತಿಳಿಸುವಂತದ್ದಾಗಿದೆ. ಅದಕ್ಕಾಗಿ ನಮ್ಮ ಸತ್ಯ ವೇದದಲ್ಲಿ ನಾವು ನೋಡ್ತೇವೆ, ವಿಮೋಚನೆ ಕಾಂಡ 33ನೇ ಅಧ್ಯಾಯ ನಾವು ಅಲ್ಲಿ ಓದುವರಾಗಿದ್ದೇವೆ, ಅಲ್ಲಿ ತಿಳಿದುಕೊಳ್ಳುವರಾಗಿದ್ದೇವೆ. 33ನೇ ಅಧ್ಯಾಯ 18ರಿಂದ 23 ವಚನಗಳಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಏನಂತ ಹೇಳಿದ್ರೆ, ಅದಕ್ಕೆ ಮೋಸೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ. ನೋಡ್ರಿ, ಮೋಸೆ ಏನ್ ಮಾಡ್ತಾ ಇದ್ದಾನೆ, ಸ್ವಾಮಿ ನಿನ್ನ ಮಹಿಮೆಯನ್ನ ನನಗೇನ್ ಮಾಡು, ತೋರಿಸು. ಆತನು ನನ್ನ ಸರ್ವೋತ್ತಮವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ನನಗೇನ್ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಅವಾಗ ಸ್ವಾಮಿ ಹೇಳುವರಾಗಿದೆ, ಏನ್ ಮಾಡ್ತಾನೆ, ನಿನ್ನ ಗುಣ ನಡತೆಗಳನ್ನ ನಾನೇನ್ ಮಾಡ್ತೇನೆ, ಖಂಡಿತವಾಗಿ ಹೇಳುವನಾಗಿದ್ದೇನೆ. ನನ್ನ ಪ್ರಭಾವವನ್ನ ನಿನ್ನ ಮೇಲೆ ನಾನೇನ್ ಮಾಡ್ತೇನೆ, ಪ್ರಕಟಿಸುವನಾಗಿದ್ದೇನೆ. ಯಾವನ ಮೇಲೆ ದಯೆ ಇದೆಯೋ, ಯಾವನ ಮೇಲೆ ವಿಶ್ವಾಸವಿದೆಯೋ, ಯಾರನ್ನ ಕರುಣಿಸುವೆನು ಅವರನ್ನು ಕರುಣಿಸುವೆನು. ನೋಡ್ರಿ, ಸ್ವಾಮಿ ಹೇಳ್ತಾನೆ, ನಾನು ಯಾರನ್ನ ಕರುಣೆಯಿಂದ ನೋಡ್ತಾನೆ ಅವರನ್ನು ಕರುಣಿಸುವನಾಗಿದ್ದೇನೆ. ಯಾರು ಪ್ರೀತಿಯಲ್ಲಿದ್ದಾರೆ ಅವರನ್ನ ಪ್ರೀತಿಸುವನಾಗಿದ್ದೇನೆ. ನೋಡ್ರಿ, ಯಾರು ದಯ ತೋರಿಸ್ತಿದ್ದಾರೆ ಅವ್ರಿಗೂ ಕೂಡ ನಾನೇನ್ ಮಾಡ್ತಾನೆ, ದಯವನ್ನ ತೋರಿಸುವನಾಗಿದ್ದೇನೆ. ನೋಡ್ರಿ, ನಮ್ಮ ಹೃದಯದಲ್ಲಿ ಒಳ್ಳೇದಿದ್ರೆ ಏನ್ ಮಾಡ್ತಾರೆ, ನಮಗೆ ದಯ ತೋರಿಸ್ತಾರೆ. ನಾವು ಕೆಟ್ಟವರಾದಾಗ ನಮ್ಗೆ ಯಾರು ದಯ ತೋರಿಸೋದಿಲ್ಲ, ನಮ್ಮನ್ನ ಯಾರು ಕರುಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಇವತ್ತಿನಲ್ಲಿ ಯೇಸು ಸ್ವಾಮಿ, ನಾನು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ, ನನಗೆ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಪ್ರತಿ ನಿತ್ಯವೂ ಆತನ ಕರುಣೆಯನ್ನ, ಆತನ ದಯವನ್ನ ನಮಗೇನ್ ಮಾಡೋರಾಗಿದ್ದಾರೆ, ತೋರಿಸುವರಾಗಿದ್ದಾರೆ ಅಂತ ಇಲ್ಲಿ ನಮಗೆ
ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಇನ್ನು ಮುಂದೆ ಓದುವಾಗ ಅಲ್ಲಿ ನಾವು ನೋಡ್ತೇವೆ, ಆತನು ಮುಂದೆ ಓದುವಾಗ 20ನೇ ವಚನ, ಆದರೆ ಆತನು ಅವನಿಗೆ ನಿನ್ನ ಮುಖವನ್ನು ನನ್ನ ಮುಖವನ್ನು ನೋಡೋದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಅಂದರೆ ನನ್ನ ಮುಖವನ್ನ ಮೋಸ ನಿನಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅವನಿಗೆ ದನ ಬೆಟ್ಟದ ಮೇಲೆ ನಿಂತುಕೊಂಡು ಸ್ವಾಮಿಯನ್ನು ಕೇಳ್ತಾನೆ, ನಿನ್ನ ಸೌಂದರ್ಯವನ್ನ ಅಥವಾ ನಿನ್ನ ಮುಖವನ್ನ ನನಗೆ ತೋರಿಸು ಅಂತ ಅಲ್ಲಿ ಹೇಳುವಂತಹ ಸಮಯದಲ್ಲಿ ಯೆಹೋವನು ಏನ್ ಮಾಡಿದ, ಅವನಿಗೆ ನಿಲ್ಲಿ, ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಆ ಬಂಡೆ ಮೇಲೆ ನಿಂತಿರ್ಬೇಕು, ಬಂಡೆ ಮೇಲೆ ನಿಂತುಕೋ, ನಾನೇನ್ ಮಾಡ್ತೇನೆ, ನನ್ನ ಪ್ರಸನ್ನತೆಯನ್ನ ನಿನಗೆ ತೋರಿಸುತ್ತೇನೆ ಅಂತೇಳಿ ಅಲ್ಲಿ ಹೇಳಿದಾಗ ಅವನೇನ್ ಮಾಡ್ದ, ಆತನ ಪ್ರಸನ್ನತೆಯನ್ನ, ಆತನ ಸೌಂದರ್ಯವನ್ನ ಅವನೇನ್ ಮಾಡ್ದ, ಆತನ ಮುಖವನ್ನ ತೋರಿಸಿದೆ. ನೀನೇನ್ ಮಾಡ್ಲಿಕ್ಕೆ, ನನ್ನ ಮುಖವನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ನನ್ನ ಹಿಂಭಾಗವನ್ನ ನೀನೇನ್ ಮಾಡಬಹುದು, ನೋಡಬಹುದು ಅಂತ ಹೇಳಿ ಸ್ವಾಮಿ ಏನ್ ಮಾಡಿದ್ರು, ಮೋಸೆಗೆ ಹೇಳಿದರು. ಅದೇ ರೀತಿ ಅವರು ಮಾಡಿದರು. ಆ ಪ್ರಕಾಶವನ್ನ, ಆ ಸೌಂದರ್ಯವನ್ನ ಆತನಿಗೆ ಮಾಡಿದ ಏನ್ ಮಾಡಿದ್ರು, ಮೋಸೆಗೆ ತೋರಿಸಿದರು ಅಂತೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತಂದಲ್ಲಿ ನೀವು ಕೂಡ ನಾನು ನಿನ್ನೆ ಅಥವಾ ಮೊನ್ನೆ ಹೇಳಿರ್ಬೋದು, ಏನಪ್ಪ ಈ ಸಭೆಯಲ್ಲಿ ಏನೋ ಇಲ್ಲಲ್ಲ, ಯಾವುದೋ ಒಂದು ಫೋಟೋ ಇಟ್ಟಿರಲ್ಲ, ದೇವರಿದ್ದಾರೆ ಅಂತ ನೋಡ್ಲಿಕ್ಕೆ ಫೋಟೋ ಇದೆಯಾ? ಯಾಕಂದ್ರೆ ಕೆಲವು ಸಭೆಗಳಲ್ಲಿ ಫೋಟೋ ಹಾಕಿರ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಫುಲ್ ಪಿಟ್ ಮೇಲೆ. ಆದ್ರೆ ನಮ್ಮಲ್ಲಿ ಇಲ್ಲಲ್ಲ ಅಂತ ಅನೇಕರು ನಾವೇನ್ ಮಾಡ್ತೇವೆ, ಪ್ರಶ್ನೆ ಮಾಡಿದ್ದೇವೆ. ಆದ್ರೆ ನಮಗೆ ಆ ಫೋಟೋ ಅಲ್ಲಿ ನಮಗೆ ಬೇಕಾಗಿಲ್ಲ. ಇಲ್ಲಿ ಹೇಳ್ತಾ ಇದಾರೆ ಏನಂತಂದ್ರೆ, ನಾನೇನ್ ಮಾಡ್ತೇನೆ, ನಿನಗೆ ಬೇಕಾದಂತದ್ದನ್ನ ನಾನು ತೋರಿಸ್ತೇನೆ, ನಿನಗೆ ಬೇಕಾದಂತ ಆಶೀರ್ವಾದವನ್ನ ನಾನು ಕೊಡ್ತೀನಿ, ನೀನೇನ್ ಮಾಡು, ಸಭೆಗೆ ಬಾ. ನೋಡ್ರಿ ಎಷ್ಟು ಉತ್ತಮವಾಗಿದೆ, ಎಷ್ಟು ಸುಂದರವಾಗಿದೆ ಅನ್ನೋದನ್ನ ನಾನು ಇಲ್ಲಿ ನೋಡುವಾಗ, ಸ್ವಾಮಿ ಬನ್ರಿ, ನೀವು ಸಭೆಗೆ ಬನ್ರಿ, ಕೂತ್ಕೊಳ್ರಿ, ವಾಕ್ಯಗಳನ್ನು ಕೇಳ್ರಿ, ನಿಮಗೆ ಬೇಕಾದಂತ ಆಶೀರ್ವಾದಗಳನ್ನ, ನಿಮಗೆ ಬೇಕಾದಂತ ಎಲ್ಲ ಅನುಕೂಲತೆಗಳನ್ನ ನಾನೇನ್ ಮಾಡ್ತೇವೆ, ಮಾಡಿ ಕೊಡ್ತೇನೆ ಅಂತೇಳಿ ಸ್ವಾಮಿ ಹೇಳುವರಾಗಿದ್ದಾರೆ. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ನಾವೇನ್ ಮಾಡ್ತೇವೆ, ತಪ್ಪದೆ ಎಲ್ಲಿ ಬರುವರಾಗಿದ್ದೇವೆ, ದೇವರ ಬಳಿಗೆ ಬರುವರಾಗಿದ್ದೇವೆ. ದೇವರ ಆಶೀರ್ವಾದವನ್ನ ನಾವೇನ್ ಮಾಡೋರಾಗಿದ್ದೇವೆ, ಪಡೆದುಕೊಳ್ಳುವರಾಗಿದ್ದೇವೆ ಅಂತ ಹೇಳಿ ವಿಮೋಚನೆ ಕಾಂಡ 33ನೇ ಅಧ್ಯಾಯ 18ರಿಂದ 23 ವಚನಗಳನ್ನ ನಾವು ಓದುವಾಗ ನಮಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಆ ರೀತಿ ಮೋಸೆಗೆ ದೇವರು ಏನ್ ಮಾಡಿದ್ರು, ಅಲ್ಲಿ ಮಾಡಿದರು, ತೋರಿಸಿದ್ರು. ಇವತ್ತಿನಲ್ಲಿ ನಾನು ಮತ್ತು ನೀವು ಸಭೆಯಲ್ಲಿ ಬಂದಾಗ ನನಗೆ ಸಭೆಯಲ್ಲಿ ಆಶೀರ್ವಾದ ಸಿಗ್ತಾ ಇಲ್ವಾ ಅಂತೇಳಿ ನಮ್ಮ ಅನುಭವವನ್ನು ನಾವು ತಿಳಿದುಕೊಂಡಾಗ ಖಂಡಿತವಾಗಿ ಹೌದು, ಇವತ್ತು ನನಗೆ ಬಹಳ ವಿಶೇಷವಾದಂತಹ ಸಂದೇಶವನ್ನ ನಮಗೆ ಕೊಟ್ಟಿದ್ದಾರೆ, ಇದರಿಂದ ನನಗೆ ಏನಾಗಿದೆ, ಅನುಕೂಲವಾಗಿದೆ ಅಂತ ಹೇಳಿ ನಾವು ಹೇಳಿದಾಗ ಖಂಡಿತವಾಗಿ ನಾವೇನ್ತೇವೆ, ಆತನ ಸೌಂದರ್ಯವನ್ನ, ಆತನ ಮುಖವನ್ನ ನೋಡದೆ ಕೂಡ ನಾವೇನ್ ಮಾಡ್ತೇವೆ, ಆತನನ್ನ ನಂಬುವರಾಗಿದ್ದೀವಿ. ನಾನು ಮತ್ತು ನೀವು ಯೇಸು ಸ್ವಾಮಿಯನ್ನು ನೋಡಿಲ್ಲ, ಆದ್ರೂ ಕೂಡ ನಾವೇನ್ ಮಾಡ್ತೇವೆ, ದೇವರು ಇದ್ದಾರೆ, ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಅನ್ನುವುದನ್ನ ನಾವೇನ್ ಮಾಡ್ತಿದ್ದೇವೆ, ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೆಯುವರಾಗಿದ್ದೇವೆ ಅಂತ ಹೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಮತ್ತಿನ್ನೂ ನಾವು ಮುಂದೆ ಹೋಗುವಾಗ ಅದೇ ವಿಮೋಚನೆ ಕಾಂಡ 34ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಕೂಡ ಸ್ವಾಮಿ ತಿಳಿಸುವನಾಗಿದ್ದಾನೆ. ಯೆಹೋವನು ಮೋಸೆಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಇನ್ನೂ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೋ, ನೀನು ಒಡೆದ ಬಿಟ್ಟ ಮೊದಲನೆಯ ಹಲಗೆಯ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಗೆಯ ಮೇಲೆ ಬರೆಯುವೆನು. ಯೇಸು ಸ್ವಾಮಿ ಏನ್ ಮಾಡಿದ್ರು, 10 ಕಟ್ಟಳೆಗಳನ್ನ ಬರೆದು ಆತನ ಕೈಯಲ್ಲಿ ಕೊಟ್ಟಾಗ ಅವನೇನ್ ಮಾಡ್ದ, ಅದನ್ನ ಕೈಯಿಂದ ಕೆಳಗಡೆ ಬಿಟ್ಟು ಏನ್ ಮಾಡ್ದ, ಒಡೆದು ಹಾಕಿದ ಅಂತ ಹೇಳಿ ನಾವು ನೋಡ್ತೀವಿ ಪ್ರಿಯರೇ. ಆದ್ರೆ ಸ್ವಾಮಿ ತ್ರಾಗ ಏನ್ ಮಾಡಿದ್ರು, ಆ ಇನ್ನೊಂದು ಕಲ್ಲನ್ನು ತೆಗೆದುಕೊಂಡು ಅದರಲ್ಲಿ ಆ 10 ಆಜ್ಞೆಗಳನ್ನು ಬರೆದು ಅಲ್ಲಿ ಏನ್ ಮಾಡಿದ್ರು, ಬರೆದು ಕೊಟ್ರು ಅಂತ ಹೇಳಿ ನಾವು ನೋಡೋರಾಗಿದ್ದೇವೆ ಪ್ರಿಯರೇ. ಕಟ್ಟಳೆಗಳನ್ನ ಬರೆದು ಕೊಟ್ಟಾಗ ಆತನು ತೆಗೆದುಕೊಂಡು ಬಂದು ಜನಗಳಿಗೆ
ತಿಳಿಸುವಂತವನಾಗಿದ್ದಾನೆ. ಇವತ್ತಿನಲ್ಲಿ ನಾವು ಕೂಡ ಸಭೆಯಲ್ಲಿ ಬಂದು 10 ಕಟ್ಟಳೆಗಳು ನಮಗೆ ತಿಳಿಸುವಾಗ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವೇನ್ ಮಾಡ್ತೇವೆ, ಅದನ್ನ ಪಾಲಿಸುವರಾಗಿದ್ದೇವೆ. ಒಂದನ್ನು ಕೂಡ ನಾವು ತಪ್ಪಿಸುವುದಿಲ್ಲ, ಒಂದನ್ನು ಕೂಡ ನಾವು ಮರೆಯುವುದಿಲ್ಲ. ಮೋಸ ಏನ್ ಮಾಡ್ದ, ತೆಗೆದುಕೊಂಡ ಬಂದ, ಅಲ್ಲಿರ್ತಕ್ಕಂಥ ಜನಗಳಿಗೆ ಅವನೇನ್ ಮಾಡ್ದ, ಅದನ್ನ ತಿಳಿಸಿದ ಅಂತೇಳಿ ನಾವು ನೋಡ್ತೀವಿ. ಇವತ್ತಿನಲ್ಲಿ ಕೂಡ ನಮ್ಮ ಸಭೆಗಳಲ್ಲಿ ನಮಗೇನ್ ಮಾಡೋರಾಗಿದ್ದಾರೆ, ದೇವರ ವಾಕ್ಯದ ಮುಖಾಂತರ ಇದನ್ನೆಲ್ಲವನ್ನ ತಿಳಿಸುವರಾಗಿದ್ದಾರೆ. ಇದನ್ನೆಲ್ಲವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನನಗೂ ಮತ್ತು ನಿಮಗೆ ಆಶೀರ್ವಾದ ಬೇಕಾದರೆ ನಾವೇನ್ ಮಾಡಬೇಕು, ಆಲಯದಲ್ಲಿ ಬಂದು ದೇವರ ವಾಕ್ಯಗಳನ್ನು ಕೇಳಿದಾಗ ಖಂಡಿತವಾಗಿ ನಮಗೇನಾಗುತ್ತೆ, ಅರ್ಥ ಆಗುತ್ತೆ ಮತ್ತು ಕಟ್ಟಳೆಗಳನ್ನ ನಾವು ಪಾಲಿಸೋರಾಗಿದ್ದೇವೆ. ಒಂದು ವೇಳೆ ನೀವು ಬರದೆ ಹೋದಂತ ಪಕ್ಷದಲ್ಲಿ 7ನೇ ದಿನದಲ್ಲಿ, ಸಬ್ಬತ್ ದಿನದಲ್ಲಿ, ಅವಾಗೇನಾಗುತ್ತೆ, ನೀವು ಎಲ್ಲವನ್ನ ಏನಾಗಿದ್ರೆ ಕಟ್ಟಳೆಗಳನ್ನ ಬಿಟ್ಟಿದ್ದೀರಿ, ನೀವು ಪಾಲನೆ ಮಾಡ್ತಾ ಇಲ್ಲ. ಒಂದು ಕಟ್ಟಳೆಗಳನ್ನು ಬಿಟ್ಟರೆ ಎಲ್ಲ ಕಟ್ಟಳೆಗಳನ್ನು ಬಿಟ್ಟಂಗೆ. ಒಂದು ಆಜ್ಞೆಯನ್ನು ನಾವು ಮರೆತು ಹೋದಂತಹ ಪಕ್ಷದಲ್ಲಿ ಎಲ್ಲ ಆಜ್ಞೆಗಳನ್ನು ನಾವೇನ್ ಮಾಡೋರಾಗಿದ್ದೇವೆ, ಬಿಟ್ಟು ಬಿಡುವರಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ, ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಏನಂತ ಹೇಳಿದ್ರೆ, ನೀವೇನ್ ಮಾಡ್ರಿ, ಆ ಕಟ್ಟಳೆಗಳನ್ನ ಅದರ ಪ್ರಕಾರ ನೀವೇನ್ ಮಾಡ್ರಿ, ನಡೀರಿ ಅಂತೇಳಿ ಹೇಳುವಾಗ ನಾವು ಎಷ್ಟು ಜನ ನಡೆಯುವರಾಗಿದ್ದೇವೆ. ಇಲ್ಲಿ ಹೇಳುವಂತದ್ದಾಗಿದೆ ನೋಡ್ರಿ. ನಾನು ಇನ್ನೊಂದ್ಸಾರಿ, ನೀನು ಒಡೆದ ಬಿಟ್ಟ ಮೊದಲನೇ ಹಲಿಗೆಯ ಮೇಲಿನ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ಬೆಳಗ್ಗೆ ನೀನು ಸಿದ್ಧನಾಗಿದ್ದು ಸಿನಾಯ್ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಯಾರು ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು. ಬೆಟ್ಟದ ಪ್ರದೇಶದಲ್ಲಿ ಯಾರು ಎಲ್ಲಿಯೂ ಕಾಣಿಸಕೂಡದು. ಕುರಿ ದನಗಳು ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದನು. ನೋಡಿ, ಅಲ್ಲಿ ಯಾರು ಇರಬಾರದು, ಬೇರೆ ಜನಗಳು ಯಾರು ಇರಬಾರದು, ದನ ಕುರಿಗಳು ಇರಬಾರದು. ನೀನೇನ್ ಮಾಡು, ಬೆಟ್ಟದ ಮೇಲೆ ಬಾ. ಆದ ಕಾರಣ ಮೋಸೆ ಮೇಲಿದ್ದ ಹಲಿಗೆಗಳನ್ನು 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಯೆಹೋವನ ಅಪ್ಪಣೆಯ ಮೇರೆಗೆ ಬೆಳಿಗ್ಗೆ ಎದ್ದು 2 ಕಲ್ಲಿನ ಹಲಿಗೆಗಳನ್ನ ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು. ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಯೆಹೋವನು ಮೋಸೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರಿಸು, ದಯ ಉಳ್ಳ ದೇವರೇ, ದೀರ್ಘ ಶಾಂತನು, ಪ್ರೀತಿ ನಂಬಿಕೆಯುಳ್ಳವನು, ಸಾವಿರಾರು ತಲೆಗಳವರೆಗೂ ದಯ ತೋರಿಸುವವನು, ದೋಷಪರಾಧಗಳನ್ನು ತಪ್ಪಿಸುವವನು, ಆದರೂ ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಮಾರುಗಳವರೆಗೆ ಬರಮಾಡುವನು ಎಂಬುದೇನು. ಒಂದು ವೇಳೆ ನಾವು ದೋಷರಾಗಿದ್ದಂತ ಪಕ್ಷದಲ್ಲಿ ಏನ್ ಮಾಡ್ತಾರೆ, ಖಂಡಿತವಾಗಿ ಶಿಕ್ಷೆ ಇದೆ. ಕೆಲವರು ನಾವೇನ್ ಮಾಡ್ತೇವೆ ಅಂದರೆ, ದೇವರು ನಮಗೆ ಶಿಕ್ಷೆ ಕೊಡೋದಿಲ್ಲ ಅಂತ ಹೇಳಿ ತಿಳ್ಕೊಳ್ತೇವೆ. ಖಂಡಿತವಾಗಿ ನಮಗೇನಾಗಿದೆ, ಶಿಕ್ಷೆ ಇದೆ. ನಾವು ದೇವರ ಆಜ್ಞೆಗಳನ್ನು ಪಾಲಿಸದೆ ಹೋದಂತಹ ಪಕ್ಷದಲ್ಲಿ, ದೇವರ ವಾಕ್ಯಗಳ ಪ್ರಕಾರ ನಾವು ನಡೆದಂತಹ ಪಕ್ಷದಲ್ಲಿ, ಪರಲೋಕಕ್ಕೆ ಹೋಗುವಂತಹ ಸಮಯದಲ್ಲಿ ನನ್ನನ್ನ ಮತ್ತು ನಿಮ್ಮನ್ನ ಸ್ವಾಮಿ ಏನ್ ಮಾಡ್ತಾರೆ, ತಡೆಯುವರಾಗಿದ್ದಾರೆ. ನೀನು ನನ್ನ ಮಾರ್ಗದಲ್ಲಿ ನಡೆದಿಲ್ಲ, ನನ್ನ ಹೆಜ್ಜೆಯಲ್ಲಿ ನೀನು ನಡೆದಿಲ್ಲ, ನನ್ನ ವಾಕ್ಯಗಳನ್ನ ನೀನು ಕೇಳಿಲ್ಲ, ನೀನೇನ್ ಮಾಡ್ಲಿಕ್ಕೆ ಈ ಪರಲೋಕದ ರಾಜ್ಯದೊಳಗೆ ಬರಲಿಕ್ಕೆ ನಿನಗೆ ಅವಕಾಶ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ನಮಗೆ ಸ್ವಾಮಿ ಶಿಕ್ಷೆಯನ್ನು ಕೊಡುವನಾಗಿದ್ದಾನೆ. ನಾವು ನೋಡ್ತೇವೆ ಒಂದು ಉದಾಹರಣೆಯನ್ನು, 10 ಮಂದಿ ಕನ್ನಿಕೆಯರು ವಿಷಯದಲ್ಲಿ ನಮಗೆ ಚೆನ್ನಾಗಿ ಗೊತ್ತಿದೆ. 5 ಬುದ್ಧಿವಂತರಿದ್ರು, 5 ಜನ ಬುದ್ಧಿಹೀನರಿದ್ರು. ಬುದ್ಧಿವಂತರು ಎಣ್ಣೆಯನ್ನು ತೆಗೆದುಕೊಂಡ್ರು, ಬುದ್ಧಿಹೀನರು ಏನ್ ಮಾಡ್ಲಿಲ್ಲ, ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ಆದ್ದರಿಂದ ಪ್ರಿಯರೇ, ಇದರ ಅರ್ಥ ಏನಂತೀರಾ? ಅವ್ರು ಸಿದ್ಧರಾಗಿದ್ರು, ಇನ್ನು 5 ಜನ ಏನಾಗಿರಲಿಲ್ಲ, ಸಿದ್ಧರಾಗಿರಲಿಲ್ಲ. ನಾವೇನ್ ಮಾಡ್ಬೇಕಾಗಿದೆ, ಆಗ್ಬೇಕಾಗಿದೆ. ನಮಗೆ ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಾವೇನಾಗಿರ್ಬೇಕು, ಸಿದ್ಧರಾಗಿರ್ಬೇಕು. ಪರಿಶುದ್ಧತೆಯಿಂದ ನಾವು ಸಿದ್ಧರಾದಂತಹ ಪಕ್ಷದಲ್ಲಿ ಆ 5 ಮಕ್ಕಳು ಏನ್ ಮಾಡಿದ್ರು, 5 ಹೆಣ್ಣು ಆ ಹೆಂಗಸರು ಏನ್ ಮಾಡಿದ್ರು, ಒಳಗಡೆ ಹೋದ್ರು. ಇನ್ನು 5 ಏನ್ ಮಾಡ್ಲಿಲ್ಲ, ಅವರು ಒಳಗಡೆ ಹೋಗ್ಲಿಲ್ಲ. ಇದೇ ಉದಾಹರಣೆ ನಮಗೆ. ಅದಕ್ಕಾಗಿ
ಎಷ್ಟು ಸುಂದರವಾಗಿ ನಮಗೆ ಬರೆಯಲ್ಪಟ್ಟಿದೆ, ತಿಳಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಇದು ನಿಜವಾಗಿಯೂ ಅವರ ಹಣೆಯ ಮೇಲೆ ಹೆಸರುಗಳನ್ನು ಬರೆಯಲ್ಪಟ್ಟವು ಎಂದು ಅರ್ಥವಲ್ಲ, ಬದಲಾಗಿ ದೇವರ ಗುಣನಡತೆಗಳು ಅವರ ಹೃದಯದ ಹಾಗೂ ಮನಸ್ಸಿನಲ್ಲಿ ಬರೆಯಲ್ಪಟ್ಟಿದೆ ಎಂದು ಅರ್ಥ. ಕೆಲವರು ಇವಾಗ ತಿಳ್ಕೊಂಡಿರ್ಬೇಕು, ಹಣೆ ಮೇಲೆ ಬರೆದರಲ್ಲ ಅಂತೇಳಿ. ಹಣೆ ಮೇಲೆ ಬರೆಯುವುದಲ್ಲ ಪ್ರಿಯರೇ, ಇದೇನಾಗಿದೆ, ದೇವರ ಗುಣನಡತೆಗಳು ಅವರ ಹೃದಯದಲ್ಲಿ ಹಾಗೂ ಮನಸ್ಸಿನಲ್ಲಿ ಬರೆಯಲ್ಪಟ್ಟಿವೆ. ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಏನಾಗಿದೆ, ಅದು ಬರೆಯಲ್ಪಟ್ಟಿದೆ. ಆದುದರಿಂದ ಈಗ ನಾವು ನಮ್ಮ ಜೀವನದಲ್ಲಿ ಆತನ ಪ್ರೀತಿ, ಕೃಪೆ, ಕನಿಕರ, ಕರುಣೆ ಮುಂತಾದ ಗುಣಗಳನ್ನು ಪ್ರತಿಫಲಿಸಬೇಕು. ನೋಡ್ರಿ, ಪ್ರೀತಿಯನ್ನು ತಿಳಿದುಕೊಳ್ಬೇಕಾಗಿದೆ, ಕೃಪೆಯಲ್ಲಿ ಜೀವಿಸಬೇಕಾಗಿದೆ, ಕನಿಕರವನ್ನ ತೋರಿಸಬೇಕಾಗಿದೆ, ಕರುಣೆಯನ್ನ ತೋರಿಸಬೇಕಾಗಿದೆ. ಇವೆಲ್ಲವನ್ನ ನಾವು ಇದ್ದಂತ ಪಕ್ಷದಲ್ಲಿ ನಾವೇನ್ ಮಾಡ್ತೇವೆ, ದೇವರ ಸಮೀಪಕ್ಕೆ ಬಂದಿದ್ದೇವೆ ಮತ್ತು ಆತನ ನಮಗಾಗಿ ಮಾಡಿದ ಸಹಾಯ ಹಾಗೂ ಕೃಪೆಗಾಗಿ ಆತನನ್ನ ಪ್ರೀತಿಸುತ್ತೇವೆ. ನೋಡ್ರಿ, ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತೇವಾ? ನೋಡ್ಬೇಕು. ಇವತ್ತೊಂದಲ್ಲಿ ನಾನು ಸಂದೇಶವನ್ನು ಕೊಡುವಂತಹ ಸಮಯದಲ್ಲಿ ಒಬ್ಬರಿಗೆ ಹೇಳಿದೆ, ಅದನ್ನ ನಿಮಗೆ ದೇವರ ವಾಕ್ಯವನ್ನ ನೋಡ್ಬೇಕಾದ್ರೆ ಅಥವಾ ನಿಮಗೆ ದೇವರ ದೂರವಾಣಿ ಸಂಖ್ಯೆ ನಿಮಗೆ ಬೇಕಾದ್ರೆ 33:3 ಯೆರೆಮೀಯನ ಗ್ರಂಥ 33:3 ಯಾರಾದ್ರೂ ಇದ್ರು ಓದಿರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫೋನ್ ನಂಬರ್, ಯೇಸು ಸ್ವಾಮಿಯ ಫೋನ್ ನಂಬರ್, ದಯವಿಟ್ಟು ಓದಿ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನ. ಓದ್ತೀರಾ? ದಯವಿಟ್ಟು ಓದ್ರಿ. ಯೆರೆಮೀಯನ ಗ್ರಂಥ 33:3. ಬೋಧಕರೇ, ದಯವಿಟ್ಟು ಓದಿ. ಯೆರೆಮೀಯನ ಗ್ರಂಥ 33:3. ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. 3ನೇ ವಚನ ಅಂತಾರೆ. ನಾನು ಓದ್ತೀನಿ ನೋಡಿ. ನೀನು ನನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನ ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನೋಡ್ರಿ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದಂತ ಪ್ರೀತಿ. ಯೆರೆಮೀಯನ ಗ್ರಂಥ 33:3 ನಮಗೆ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ನಾನು ನಿಮ್ಮನ್ನ ಶಾಶ್ವತವಾಗಿ ಏನ್ ಮಾಡುವುದಾಗಿದ್ದೇನೆ. 31:3 ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನೋಡ್ರಿ, ನಾನು ನಿನ್ನನ್ನ ಪ್ರೀತಿಸುವುದು ಶಾಶ್ವತವಾದಂತ ಪ್ರೇಮದಿಂದಲೇ. ನೋಡ್ರಿ, ಶಾಶ್ವತವಾದಂತ ನಮ್ಮ ಪ್ರೀತಿ ಏನಾಗಿದೆ, ಯಾರಾದ್ರೂ ಏನಾದ್ರು ಕೊಟ್ಟರೆ ಪ್ರೀತಿ ಮಾಡ್ತೇವೆ, ಮತ್ತು ಯಾರಾದ್ರೂ ಏನಾದ್ರು ಕೊಡ್ಲಿಲ್ಲ ಅಂತಾರೆ, ಯಾರಾದ್ರೂ ನಮಗೆ ಸಹಾಯ ಮಾಡ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಪ್ರೀತಿ ಇಲ್ಲ. ಅವ್ರನ್ನ ನಾವು ಪ್ರೀತಿ ಮಾಡೋದಿಲ್ಲ. ಏನಾದರೂ ಕೊಟ್ಟರೆ ಮಾತ್ರ ನಾವೇನ್ ಮಾಡ್ತೇವೆ, ಆ ಪ್ರೀತಿಯನ್ನ ಮಾಡೋರಾಗಿದ್ದೇವೆ. ಈ ಎಂತ ಪ್ರೀತಿಗಳನ್ನ ನಾವು ನೋಡುವಾಗ ಯೇಸು ಸ್ವಾಮಿ ಎಂತ ಪ್ರೀತಿಯನ್ನು ನಮಗೆ ತೋರಿಸಿದರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇವರು ತನ್ನ ಮಹಿಮೆಯನ್ನು ಮೋಸೆಗೆ ಸ್ವತಃ ತಾನೇ ವಿವರಿಸುವಾಗ 2 ಸಾರಿ ಬರೆದ 10 ಆಜ್ಞೆಗಳನ್ನ ಮೋಸೆ ಸ್ವೀಕರಿಸುತ್ತಿದ್ದನು. ಇದು ಹೇಗೆ ಆಶ್ಚರ್ಯಕರವಾಗಿದೆಯಲ್ಲವೇ? 10 ಆಜ್ಞೆಗಳು ದೇವರ ಗುಣ ಸ್ವಭಾವ ನಕಲು ಪ್ರತಿಯಾಗಿತ್ತು. ಆದ್ದರಿಂದಲೇ ನಮ್ಮ ಹಣೆಯ ಮೇಲೆ ದೇವರ ಹೆಸರು ಹೊಂದಿರುವ ಜನರು ಸಹ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವರು ಎಂದು ತಿಳಿಸಲಾಗಿದೆ. ನೋಡ್ರಿ, ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಜನಗಳು ಇವತ್ತಿನಲ್ಲಿ ಕೂಡ ಏನಾಗಿದ್ದಾರೆ, ಈ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರಾಗಿದ್ದಾರೆ.
ಇಲ್ಲಿ ಕೀರ್ತನೆಗಾರಂತ ದಾವೀದನು ಹೇಳುವನಾಗಿದ್ದಾನೆ. 119ನೇ ಅಧ್ಯಾಯ 55ನೇ ವಚನ, ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಕೈಗೊಳ್ಳುತ್ತೇನೆ. ನೋಡ್ರಿ, ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನ ಕೈಗೊಳ್ಳುತ್ತೇನೆ. ನೋಡ್ರಿ, ಎಷ್ಟು ಸುಂದರವಾಗಿ ದಾವೀದನು ಹೇಳುವನಾಗಿದ್ದಾನೆ. ನಿನ್ನ ಧರ್ಮಶಾಸ್ತ್ರವನ್ನ ನಾನೇನ್ ಮಾಡ್ತೇನೆ? ಕೈಕೊಳ್ಳುತ್ತೇನೆ. ಸತ್ಯದ ವಾಕ್ಯಗಳನ್ನ ನಾನು ಕೈಕೊಳ್ಳುತ್ತೇನೆ. ಸತ್ಯದ ವಾಕ್ಯವನ್ನ ನಾನು ಏನ್ ಮಾಡ್ತೇನೆ? ಓದುವನಾಗಿದ್ದೇನೆ. ಆಮೇಲೆ ವಿಮೋಚನೆ ಕಾಂಡದಲ್ಲಿ ಕೂಡ ನಾವು ನೋಡ್ತೇವೆ, 34ನೇ ಅಧ್ಯಾಯ 5ನೇ ವಚನದಲ್ಲಿ, ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಏನ್ ಮಾಡಿದ? ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ನೋಡ್ರಿ, ಯೇಸು ಸ್ವಾಮಿ ಏನ್ ಮಾಡಿದ್ರು? ಮೋಸೆಗೆ ಅಲ್ಲಿ ತೋರಿಸಿದನು. ಏನಂತ ಹೇಳಿದ್ರೆ, ಆತನ ನಾಮವನ್ನ, ಯೆಹೋವನು ಯಾರು ಅಂತೇಳಿ ಅಲ್ಲಿ ತೋರಿಸಿದನು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಮೋಸೆಗೆ ಏನ್ ಮಾಡಿದ್ರು? ಸ್ವಾಮಿ ತೋರಿಸಿದ್ರು. ಅವನಿಗೆ ಏನ್ ಮಾಡಿದ್ರು? ಆತನ ಜೊತೆಯಲ್ಲಿ ಮಾತನಾಡಿದರು. ಆದ್ದರಿಂದ ಇವತ್ತಿನಲ್ಲಿ ಕೂಡ ಯಾವ ರೀತಿ ಮೋಸೆ ಜೊತೆಯಲ್ಲಿ ಮಾತನಾಡಿದ್ರು, ಅದೇ ರೀತಿ ಸ್ವಾಮಿ ಇವತ್ತಿನಲ್ಲಿ ನನ್ನ ಜೊತೆಯಲ್ಲಿ ಮತ್ತು ನಿಮ್ಮ ಜೊತೆಯಲ್ಲಿ ಮಾತನಾಡುವನಾಗಿದ್ದಾನೆ. ನಾವು ಮಾತಾಡ್ತಾ ಇದ್ದೇವ? ನಾವು ಆತನ ಜೊತೆಯಲ್ಲಿ ಮಾತನಾಡುವವರಾಗಿದ್ದೇವ? ಅವಾಗ ನಾವು ಇನ್ನೂ ಮುಂದೆ ನಾವು ಹೋಗುವಾಗ ಪ್ರಕಟಣೆ 14ನೇ ಅಧ್ಯಾಯ 12ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸಿದಾಗ, ಪ್ರಕಟಣೆ 14:12 ನಾವು ನೋಡ್ತೇವೆ, ಇದರಲ್ಲಿ ದೇವರ ಆಜ್ಞೆಗಳನ್ನ, ಯೇಸುವಿನ ಮೇಲಿನ ನಂಬಿಕೆಯನ್ನ ಕೈಕೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ. ನೋಡ್ರಿ, ಇಲ್ಲಿ ಕೂಡ ಏನಂತಂದ್ರೆ, ಪ್ರಕಟಣೆಗಾರ ಯೋಹಾನ ನಮಗೆ ಇದರಲ್ಲಿ ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನ ಕೈಕೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯನ್ನ ತೋರಿ ಬರುವಂತದ್ದಾಗಿದೆ. ನಾವು ಕೂಡ ಏನ್ ಮಾಡ್ತಾ ಇದ್ದೇವೆ? ಈ ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇದ್ದೇವೆ. ಆಮೇಲೆ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ. ಒಳ್ಳೆ ನಡತೆಯುಳ್ಳವಾಗಿ ನಡೆದುಕೊಳ್ತಾ ಇದ್ದೇವೆ. ಆಮೇಲೆ ದೇವ ಜನರ ತಾಳ್ಮೆ ಏನಾಗಿದೆ ಅಂತಂದ್ರೆ ಇಲ್ಲಿ ತೋರಿಸುವಂತದ್ದಾಗಿದೆ. ಅನೇಕ ಮಕ್ಕಳು ಏನಂತಂದ್ರೆ ದೇವರನ್ನ ಎಷ್ಟು ಪ್ರೀತಿ ಮಾಡ್ತಾರಂತಂದ್ರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಅವರು ನಡೆದುಕೊಳ್ಳುವವರಾಗಿದ್ದಾರೆ ಕೂಡ. ಇವತ್ತಿನಲ್ಲಿ ನಾವೇನ್ ಮಾಡಬೇಕಾಗಿದೆ? ದೇವ ಜನರಾದಂತ ನಮ್ಮ ಮೇಲೆ ಸ್ವಾಮಿ ಏನ್ಮಾರ ತಾಳ್ಮೆಯನ್ನ, ಪ್ರೀತಿಯನ್ನ, ಅನ್ಯೋನ್ಯತೆಯನ್ನ ನಮಗೆ ತೋರಿಸಿದ್ದಾರೆ. ಅದರಂತೆ ನಾವು ಕೂಡ ಇಲ್ಲಿ ಏನ್ ಮಾಡ್ಬೇಕಾಗಿದೆ? ತೋರಿಸಬೇಕಾಗಿದೆ. ಅದಕ್ಕಾಗಿ ನಮಗೆ ಕಟ್ಟಳೆಗಳನ್ನು ಕೊಟ್ಟರು. ಕಟ್ಟಳೆಗಳನ್ನು ಪಾಲಿಸ್ರಿ, ಓದ್ರಿ, ಅರ್ಥ ಮಾಡ್ಕೊಳ್ರಿ, ಗೊತ್ತಿಲ್ಲ ಅಂತಂದ್ರೆ ಕೇಳ್ರಿ. ಆಮೇಲೆ ಇನ್ನೂ ನಾವು ಮುಂದೆ ಹೋದಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16 ಮತ್ತು 17ರಲ್ಲಿ ನಾವು ನೋಡ್ತೇವೆ, ಆ ದಿನಗಳ ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯಗಳಲ್ಲಿ ಇಡುವೆನು. ನೋಡ್ರಿ, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16 ಮತ್ತು 17 ವಚನದಲ್ಲಿ ತಿಳಿಸುವಂತದ್ದಾಗಿದೆ. ಅವರ ಮನುಷ್ಯನ ಮೇಲೆ ಅವುಗಳನ್ನ ಬರೆಯುವೆನು, ಅವರ ಮನುಷ್ಯನ ಮೇಲೆ ಅವುಗಳನ್ನ ಬರೆಯುವನು ಎಂದು ಕರ್ತನು ನುಡಿಯುತ್ತಾರೆ. ನೋಡ್ರಿ, ಅವರ ಮನಸ್ಸಿನಲ್ಲಿ ಅದು ಆಳವಾಗಿ ನಿಂತ್ಕೊಳ್ಳುವಂತ ರೀತಿಯಲ್ಲಿ ಅವ್ರಿಗೆ ಏನ್ ಮಾಡುವನಾಗಿದ್ದಾನೆ? ನಾನು ತಿಳಿಸುವನಾಗಿದ್ದೇನೆ ಅಂತೇಳಿ ಸ್ವಾಮಿ ಹೇಳ್ತಾ ಇದ್ದಾರೆ. ಎಂದು ಹೇಳಿದ ಮೇಲೆ ಇನ್ನು ಅವರ ಪಾಪಗಳನ್ನು, ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನೋಡ್ರಿ, ಇನ್ನು ಮೇಲೆ ಯಾಕಂತಂದ್ರೆ ಅವರು ಯಾವ ರೀತಿ ದೇವರ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೋ ಅವರಲ್ಲಿ ಏನಂತಂದ್ರೆ ದುಷ್ಟತನಗಳನ್ನು ಮತ್ತು ಅವರ ಯಾವುದೇ ಪಾಪಗಳನ್ನು ಕೂಡ ನನ್ನ ನೆನಪಿಗೆ ನಾನೇನ್ ಮಾಡೋದಿಲ್ಲ, ತರುವುದಿಲ್ಲ. ಯಾಕಂತಂದ್ರೆ ನಾವು ಆತನ ಮಾರ್ಗದಲ್ಲಿ ನಡೀತಾ ಇದ್ದೇವೆ, ಪಾಪ ಮಾಡ್ತಾ ಇದ್ದೇವೆ, ಪಾಪ ಮಾಡ್ತಾ ಇಲ್ಲ, ಶುದ್ಧತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಂದ ಮೇಲೆ ದೇವರಿಗೇನಾಗಿದೆ? ಸಂತೋಷವಾಗುವಂತದ್ದಾಗಿದೆ. ಪ್ರಿಯರೇ, ನಾವು ಸಂತೋಷವಾಗಿ ಜೀವಿಸಬೇಕಾದ್ರೆ ದೇವರನ್ನ ಮರಿಬಾರದು. ನಾವು ಸಂತೋಷದ ಜೀವನವನ್ನ ಜೀವಿಸಬೇಕಾದ್ರೆ ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಇರಬೇಕಾಗಿದೆ.
ಆಮೇಲೆ ಪವಿತ್ರಾತ್ಮನನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪವಿತ್ರಾತ್ಮನು ಹೇಳಿದಂತೆ ನಾವು ನಡೆಯಬೇಕಾಗಿದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಆದ್ದರಿಂದ ಇವತ್ತಿನಲ್ಲಿ ನಾನು ಮತ್ತು ನೀವು ಏನ್ ಮಾಡೋರಾಗಿದ್ದೇವೆ, ಇಲ್ಲಿ ಹೇಳುವಂತದ್ದಾಗಿದೆ. ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿರುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು. ನಮ್ಮ ಮನಸ್ಸಿನಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆ ಆಜ್ಞೆಗಳನ್ನ ಬರೆಯುವರಾಗಿದ್ದಾರೆ. ನಮಗೆ ಸ್ಪಷ್ಟವಾಗಿ ತಿಳಿಸುವನಾಗಿದ್ದಾನೆ, ಹೇಳುವನಾಗಿದ್ದಾನೆ. ಅದು ಏನಾಗಿದೆ, ನೆಲೆಯಾಗಿರಬೇಕು. ಅದು ಬಿದ್ದು ಹೋಗ್ಬಾರ್ದು. ಅದು ಬಿದ್ದು ಹೋಗದ ರೀತಿಯಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಆ ಆಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿದೆ. ಆ ಆಜ್ಞೆಗಳನ್ನ ನಾನು ಇವತ್ತಂದಲ್ಲಿ ತಿಳಿದುಕೊಂಡಾಗ, ಅರ್ಥ ಮಾಡಿಕೊಂಡಾಗ ಅದೇನಾಗಿದೆ ಅಂತಂದ್ರೆ, ಹೌದು, ಸ್ವಾಮಿ ಕೊಟ್ಟಿರ್ತಕ್ಕಂಥ ಒಂದೊಂದು ಆಜ್ಞೆಗಳು ಏನಾಗಿದೆ, ಒಳ್ಳೆಯದಾಗಿದೆ. ಅದು ನನ್ನ ಜೀವನಕ್ಕೆ ಅನುಕೂಲವಾಗಿದೆ. ನಾನು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ನನಗೆ ಬೇಕಾದಂತ ಆಶೀರ್ವಾದವಾಗಿದೆ ಅಂತೇಳಿ ನಾವೇನ್ ಮಾಡ್ತೇವೆ, ತಿಳಿದುಕೊಳ್ಳುವರಾಗಿದ್ದೇವೆ ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಅವರ ಪಾಪಗಳನ್ನು, ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ನಾನೇನ್ ಮಾಡೋದಿಲ್ಲ, ತರೋದಿಲ್ಲ. ನಾವು ಯಾವಾಗ ಮನಪೂರ್ವಕವಾಗಿ ದೇವರ ಜೊತೆಯಲ್ಲಿ ಇರ್ತೇವೋ ಅವಾಗ ನಾನೇನ್ ಮಾಡ್ತೇನೆ ಅಂತಂದ್ರೆ, ಅವರ ಪಾಪಗಳನ್ನ ಮರೆತು ಬಿಡುವನಾಗಿದ್ದೇನೆ. ಅವರ ದುಷ್ಟ ಕೃತ್ಯಗಳನ್ನು ಕೂಡ ನಾನೇನ್ ಮಾಡೋದು, ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಅಂತ ಹೇಳಿ ಸ್ವಾಮಿ ಹೇಳುವಾಗ, ಇಷ್ಟು ಕಡಾಖಂಡಿತವಾಗಿ ಸ್ವಾಮಿ ನನಗೂ ಮತ್ತು ನಿಮಗೆ ತಿಳಿಸುವಾಗ, ಈ ಆಜ್ಞೆಗಳನ್ನ ತಿಳಿದುಕೊಂಡು ನಡೆಯಲಿಕ್ಕೆ ನಮಗೆ ಸಾಧ್ಯವಿಲ್ಲವೇ? ಸಾಧ್ಯ ಇದೆಯೇ ಅಥವಾ ಇಲ್ಲವೋ ಅನ್ನುವಂತ ಆಲೋಚನೆ ಇವತ್ತಿನಲ್ಲಿ ನಾನು ಮಾಡಿದೆ. ಕಷ್ಟಗಳಿದೆ, ಸಂಕಟಗಳಿದೆ, ದುಃಖಗಳಿದೆ. ಇದನ್ನೆಲ್ಲವೂ ನಾವೇನ್ ಮಾಡ್ಬೇಕಾಗಿದೆ, ನಮ್ಮ ಜೀವನದಲ್ಲಿ ಇದೆಲ್ಲ ಬರುವಂತದ್ದಾಗಿದೆ. ಇದನ್ನ ಸಹಿಸಿಕೊಂಡು ದೇವರ ಮಾರ್ಗದಲ್ಲಿ ನಾವು ನಡೆದಂತ ಪಕ್ಷದಲ್ಲಿ ಏನಾಗುವಂತದ್ದಾಗಿದೆ, ನಮಗೆ ಆಶೀರ್ವಾದ ಸಿಗುತ್ತೆ. ನನಗೆ ಆಶೀರ್ವಾದ ಬೇಕಾದ್ರೆ ಇದನ್ನೆಲ್ಲವನ್ನು ನಾನು ಪಾಲಿಸಬೇಕು. ಪಾಲಿಸಿದಾಗ ತಾನೇ ನನಗೆ ಆಶೀರ್ವಾದ ಸಿಗುವಂತದ್ದಾಗಿದೆ ಅಂತೇಳಿ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಇವತ್ತಿನಲ್ಲಿ ಸುವಾರ್ತೆಯ ಪ್ರಮುಖ ಸಂದೇಶವೇ ಎಂತಹದಂತ ಹೇಳಿದ್ರೆ, ಅದ್ಭುತವಾದಂತಹ ರೀತಿಯಲ್ಲಿ ವಾಕ್ಯಗಳನ್ನು ನಮಗೇನ್ ಮಾಡಿದೆ, ಬರೆಯಲ್ಪಟ್ಟಿದೆ, ತಿಳಿಸಲ್ಪಟ್ಟಿದೆ. ದೇವರ ಆಜ್ಞೆಗಳು ನಮ್ಮ ಜೀವನದಲ್ಲಿ ಪ್ರತಿಫಲಿಸಲ್ಪಟ್ಟಿದ್ದರೂ ನಮ್ಮ ಪಾಪಗಳು ಇನ್ನೆಂದಿಗೂ ದೇವರ ನೆನಪಿಗೆ ಬರಬಾರದು. ಅದಕ್ಕಾಗಿ ನಾವು ಪಾಪ ಮಾಡುವಂತಹ ಸಮಯದಲ್ಲಿ ಈ ಆಜ್ಞೆಗಳನ್ನ ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಡೆಯುವಂತಹ ಸಮಯದಲ್ಲಿ ಖಂಡಿತವಾಗಿ ನಮಗೇನಂತಂದ್ರೆ ದೇವರ ಆಶೀರ್ವಾದ ಸಿಗುವಂತದ್ದಾಗಿದೆ. ಮತ್ತು ದೇವರೇನ್ ಮಾಡಲಾಗಿದ್ದಾರೆ, ಇದನ್ನೆಲ್ಲವನ್ನ ತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಒಂದು ವೇಳೆ ನಾನು ಮತ್ತು ನೀವು ಏನಾದರೂ ಜಗಳ ಮಾಡಿದಾಗ ಇನ್ನೊಬ್ಬರ ಜೊತೆಯಲ್ಲಿ ಅದನ್ನ ನಾವೇನ್ ಮಾಡ್ತೇವೆ, ನಮ್ಮ ಹೃದಯದಲ್ಲಿ ಹಂಗೆ ಇಟ್ಕೊಂಡಿರ್ತೇವೆ, ಮರೆಯುವುದಿಲ್ಲ. ನನ್ನ ಮೇಲೆ ಯಾರಾದ್ರೂ ಇನ್ನೊಬ್ಬ ವ್ಯಕ್ತಿ ಏನಾದ್ರೂ ಮಾಡಿದಾಗ ನಾವೇನ್ ಮಾಡ್ತೇವೆ, ಅದನ್ನ ಮರೆಯುವುದಿಲ್ಲ. ಅದ್ರ ಕ್ರೈಸ್ತರಾದಂತ ನಾವು ಏನ್ ಮಾಡ್ಬೇಕಾಗಿದೆ, ಮರಿಬೇಕಾಗಿದೆ, ಪ್ರೀತಿ ಮಾಡಬೇಕಾಗಿದೆ, ಆತನ ಜೊತೆಯಲ್ಲಿ ಸಂತೋಷವಾಗಿರಬೇಕಾಗಿದೆ. ಯಾವ ರೀತಿ ಸ್ವಾಮಿ ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ, ಸಂತೋಷದಿಂದ, ಆನಂದದಿಂದ ನಮ್ಗೆ ಇರುವಂತಹ ಸಮಯದಲ್ಲಿ, ನಮ್ಮ ಕಷ್ಟದಲ್ಲಿ ಕೂಡ ಸ್ವಾಮಿ ಇದ್ದಾರೆ, ನಮ್ಮ ದುಃಖದಲ್ಲಿ ಕೂಡ ಸ್ವಾಮಿ ಇದ್ದಾರೆ. ಅಂತ ಸಮಯದಲ್ಲಿ ನಾವು ದೇವರನ್ನು ಬಿಡುವರಾಗಿದ್ದೇವ? ನೋಡ್ರಿ, ದೇವರ ಗುಣಗಳು ಯಾವ ರೀತಿ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರ ಗುಣಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ನಮಗೇನಾಗಿದೆ ಅಂತಂದ್ರೆ, ಖಂಡಿತವಾಗಿ ಹೌದು, ಸ್ವಾಮಿ ನಮಗ್ ಕೊಟ್ಟಿರ್ತಕ್ಕಂಥ ಈ ಆಜ್ಞೆಗಳು ಸರಿಯಾಗಿದೆ. ಆತನ ನೈತಿಕವಾದಂತ ಕಟ್ಟಳೆಗಳು ಅಂದರೆ 10 ಆಜ್ಞೆಗಳು ಆತನ ಗುಣ ಸ್ವಭಾವದ ಪ್ರತಿರೂಪವಾಗಿವೆ. ನೋಡ್ರಿ, ಆತನ ಕಟ್ಟಳೆಗಳು ಏನಾಗಿದೆ, ನಮಗೆ ಪ್ರತಿರೂಪವಾಗಿ ಈ ಕಟ್ಟಳೆಗಳನ್ನು ನೀವು ಪಾಲಿಸ್ರಿ. ಅದಕ್ಕಾಗಿ ಮೋಸೆಗೆ ಕೊಟ್ಟ, ಹೋಗಪ್ಪ ಈ ಕಟ್ಟಳೆಗಳನ್ನು ತೆಗೆದುಕೊಂಡು ಹೋಗಿ ನೀನೇನ್ ಮಾಡು, ಈ ಇಸ್ರಾಯೇಲ್ ಜನಾಂಗಕ್ಕೆ ಇದನ್ನ ತಿಳಿಸು, ಅವರಿಗೆ ಹೇಳು, ಅವರು ಅರ್ಥ ಮಾಡಿಕೊಳ್ಳುವ ಹಾಗೆ ನೀನು ಹೇಳು ಅಂತ ಹೇಳಿದಾಗ ಅವನು ಏನ್ ಮಾಡಿದ. ಇವತ್ತೊಂದಲ್ಲಿ ನಾವು ಕೂಡ ಮಾಡೋರಾಗಿದ್ದೇವೆ, ನಾವು ಕೂಡ ಬೋಧನೆ ಹೇಳುವರಾಗಿದ್ದೇವೆ. ಅದನ್ನ ಜನಗಳು ಏನ್ ಮಾಡ್ಬೇಕಾಗಿದೆ, ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೊನೆ ಕಾಲದಲ್ಲಿ ದೇವರ ಪರಿಶುದ್ಧ ಪರ್ವತದಲ್ಲಿ ಸೇರಿದವರು ದೇವರ ಮೇಲಿನ ಪ್ರೀತಿಯ ಉತ್ಸಾಹದಿಂದ ತುಂಬಿರುತ್ತಾರೆ. ನೋಡ್ರಿ,
ದೇವರ ಮೇಲಿನ ಪ್ರೀತಿಯ ಉತ್ಸಾಹದಿಂದ ಅವ್ರು ಏನಾಗಿದ್ದಾರೆ, ತುಂಬಿದವರಾಗಿದ್ದಾರೆ. ನನಗೂ ಸಂತೋಷ, ದೇವರಿಗೂ ಕೂಡ ಸಂತೋಷ ಅಂತೆ. ಯಾವಾಗ? ನಾನು ಪರಿಶುದ್ಧವಾಗಿ ಜೀವಿಸಿದಾಗ, ನಾನು ಪರಿಶುದ್ಧತೆಯಲ್ಲಿ ನಡೆದುಕೊಂಡಾಗ, ಪರಿಶುದ್ಧದಲ್ಲಿ ನಾನು ಪ್ರಮಾಣ ಮಾಡಿದಾಗ ಖಂಡಿತವಾಗಿ ದೇವರಿಗೆ ಸಂತೋಷವಾಗುವಂಥದ್ದಾಗಿದೆ, ಉತ್ಸಾಹವಾಗುವಂಥದ್ದಾಗಿದೆ. ಆತನ ಆಜ್ಞೆಗಳಿಗೆ ಸಂಪೂರ್ಣ ವಿಧೇಯರಾಗುವ ಮೂಲಕ ಅವರು ತಮ್ಮ ಪ್ರೀತಿಯನ್ನು ಪ್ರಕಟಿಸುತ್ತಾರೆ. ನೋಡ್ರಿ, ನಾವೇನ್ ಮಾಡ್ಬೇಕಂತಂದ್ರೆ ಆಜ್ಞೆಗಳನ್ನ ಸಂಪೂರ್ಣ ವಿಧೇಯರಾಗಬೇಕಾಗಿದೆ ಮತ್ತು ಅದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಅದನ್ನ ತಿಳಿಸಬೇಕಾಗಿದೆ. ಪ್ರೀತಿ ಇದರಿಂದ ನಮಗೇನಾಗುವಂಥದ್ದು, ಪ್ರಕಟವಾಗುವಂಥದ್ದಾಗಿದೆ. ಪ್ರೀತಿ ಇದರಲ್ಲಿ ನಮಗೆ ತುಂಬಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಪ್ರಿಯರೇ, ಕೊನೆಯದಾಗಿ ಒಂದು ವಚನವನ್ನು ಓದೋಣ. 1 ಯೋಹಾನ 5:3. 1 ಯೋಹಾನ 5:3 ಹೋದ್ರೆ ಯಾರಾದ್ರೂ ಕೈಬಿಟ್ಟು ಓದ್ತೀರಾ? 1 ಯೋಹಾನ 5:3 ಕೊನೆಯದಾಗಿ ಓದಿ. ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ನೋಡ್ರಿ, ದೇವರು ನನ್ನ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಏನ್ ಮಾಡ್ರಿ ಮಕ್ಕಳೇ, ಮಗನೇ, ಏನ್ ಮಾಡ್ರಿ, ನನ್ನ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆದರೆ ಏನಾಗತ್ತಂತಂದ್ರೆ ನಿಮಗೆ ಒಳ್ಳೇದಾಗುವಂಥದ್ದಾಗಿದೆ. ಮತ್ತು ನಿಮಗೆ ದೇವರ ಮೇಲಿನ ಪ್ರೀತಿ ನಿಮಗಿದೆ ಎಂದರೆ ನೀವೇನ್ ಮಾಡ್ರಿ, 10 ಕಟ್ಟಳೆಗಳನ್ನ ಏನ್ ಮಾಡ್ರಿ, ಕೈಕೊಂಡು ನಡೀರಿ. ಇದೇ ದೇವರ ಪ್ರೀತಿ. ದೇವರು ನನ್ನನ್ನು ಪ್ರೀತಿ ಮಾಡಿದ್ದಾರೆ. ಆ ಪ್ರೀತಿಗೆ ಪ್ರತಿ ಉತ್ತರ ನಾವು ಕೊಡಬೇಕು. ಆಜ್ಞೆಗಳನ್ನು ಕೈಕೊಳ್ಬೇಕು, ಆಜ್ಞೆಗಳ ಪ್ರಕಾರ ನಡಿಬೇಕಾಗಿದೆ. ನಡೆದಂತ ಪಕ್ಷದಲ್ಲಿ ಖಂಡಿತವಾಗಿ ನಾವೇನಾಗ್ತೇವೆ ಅಂತಂದ್ರೆ ಆ ಆಜ್ಞೆಗಳಿಗೆ ತಕ್ಕಂತೆ ನಡೆಯೋರಾಗಿದ್ದೇವೆ. ಆ ಆಜ್ಞೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ, ತಿಳಿದುಕೊಂಡಾಗ ಖಂಡಿತವಾಗಿ ದೇವರ ಹೆಚ್ಚಾದಂತ ಆಶೀರ್ವಾದ ನಮಗೆ ಸಿಕ್ಕುವಂಥದ್ದಾಗಿದೆ. ಮತ್ತು ಆತನು ಇನ್ನೂ ಹೆಚ್ಚಾಗಿ ನನ್ನನ್ನು ಮತ್ತು ನಿಮ್ಮನ್ನು ಏನ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಪ್ರೀತಿ ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನೋದನ್ನು ನಾವು ಈಗಾಗಲೇ ಓದಿದ್ದೇವೆ. ಪ್ರೀತಿ ನಮಗೆ ಬೇಕಾದರೆ ಆ 30 ಯೆರೆಮೀಯನ ಗ್ರಂಥ 31:3 ಸ್ಪಷ್ಟವಾಗಿ ನಮ್ಗೆ ಹೇಳುವಂಥದ್ದಾಗಿದೆ. ನೀವೇನ್ ಮಾಡ್ರಿ, ನಿಮಗೆ ಕಷ್ಟ ಇದೆಯಾ, ನಿಮಗೆ ಸಂಕಟ ಇದೆಯಾ, ನಿಮಗೆ ದುಃಖ ಇದೆಯಾ, ನಿಮ್ಮಲ್ಲಿ ಪ್ರೀತಿ ಇಲ್ಲ, ಏನ್ ಮಾಡ್ರಿ, ನನಗೆ ಫೋನ್ ಮಾಡಿ. ನಾನೇನ್ ಮಾಡ್ತೇನೆ, ಆ ಶಾಶ್ವತವಾದಂತ ಪ್ರೀತಿಯನ್ನ ನಿಮಗೆ ಕೊಡುವನಾಗಿದ್ದೇನೆ ಅಂತೇಳಿ ಸ್ವಾಮಿ ಹೇಳ್ತಾ ಇದ್ದಾರೆ. ನಿಮಗೆ ಶಾಶ್ವತವಾದಂತ ಪ್ರೀತಿ ಬೇಕಾ? ಶಾಶ್ವತವಾದಂತ ಪ್ರೀತಿಯಲ್ಲಿ ನಾವು ಜೀವಿಸಬೇಕಾ? ಅಂದ್ರೆ ನಾವೇನ್ ಮಾಡೋಣ, ದೇವರ ವಾಕ್ಯಗಳನ್ನ ನಾವೇನ್ ಮಾಡೋಣ, ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಮತ್ತು ದೇವರ ವಾಕ್ಯಗಳ ಪ್ರಕಾರ ನಡೆಯೋಣ ಮತ್ತು 10 ಆಜ್ಞೆಗಳನ್ನ ಮರೆಯದೆ ನಾವೇನ್ ಮಾಡೋಣ, ಪಾಲಿಸೋಣ. ಒಂದನ್ನು ಮರೆತರೆ, ಒಂದನ್ನು ಬಿಟ್ರೆ ಎಲ್ಲ ಆಜ್ಞೆಗಳನ್ನ ಬಿಟ್ಟ ಹಾಗೆ ಅಂತ ಹೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅದಕ್ಕಾಗಿ ಇವತ್ತಿನ ಈ ಆಜ್ಞೆಗಳನ್ನ ನಾವೇನ್ ಮಾಡೋಣ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಸ್ವಾಮಿ ನನಗೂ ಮತ್ತು ನಿಮಗೆ ಕೊಡ್ಲಿ ಅಂತೇಳಿ ನನ್ನ ಪ್ರಾರ್ಥನೆಯಾಗಿದೆ. ಆಮೇನ್. ಉತ್ತಮವಾದಂತ ಪಾಠಗಳಿಗಾಗಿ ಹಿರಿಯರಾದಂತ ಬೋಧಕರಾದಂತ ಯಶವಂತ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ಪಾಠದ ಕುರಿತಾಗಿ ಏನಾದ್ರೂ ವಿಮರ್ಶೆ, ಪ್ರತಿಕ್ರಿಯೆ ಅಥವಾ ಹೆಚ್ಚಿನ ಸಂಗತಿಗಳನ್ನ ತಿಳಿಸಬೇಕೆಂಬುದಾಗಿ ಬಯಸಿದರೆ, ಪ್ರಶ್ನೆಗಳೇನಾದ್ರು ಇದ್ರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಇಲ್ಲವಾದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ, ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ನೀತಿ ಪ್ರಸನ್ನ ಕುಮಾರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರು
ಮನವಿಗಾಗಿ ಪ್ರಾರ್ಥನೆ ಮಾಡಿ ಸರ್. ಓಕೆ. ಸಹೋದರ ಪಿ ಬಳ್ಳಾರಿ ಅವರ ಕುಟುಂಬ ಮತ್ತು ಅವರ ಸೇವೆ ಮತ್ತು ಅವರ ಆಲಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರ ಜಾನ್ ಡೇವಿಡ್ ಅವರ ಶ್ರೀಮತಿ ನ್ಯಾನ್ಸಿ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್ ಸತೀಶ್ ಅವ್ರು, ಹೇಳಿ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಹಿರಿಯರಾದಂತಹ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನಾಗಿರುವ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಿಗೆ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನ ಕರೆತಂದು ನಿನ್ನ ಅಮೂಲ್ಯ ವಾಕ್ಯಗಳನ್ನ ಈ ನಿನ್ನ ಮುದ್ದು ಮಗನ ಮೂಲಕ ತಂದದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಸನ್ನಿಧಿಯಲ್ಲಿ ಬಂದಾಗ ಅಪ್ಪ ತಂದೆ, ನಮಗೆ ಆತ್ಮನ ಒಂದು ಬೆಳಕನ್ನ ನೀನು ಅನುದಿನವೂ ನೀಡುತ್ತಾ ಬಂದಿದ್ದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದಪ್ಪ. ಹಾಗೂ ಈ ಒಂದು ವೇದಿಕೆಯನ್ನು ನಿನ್ನ ಮಗನ ಮೂಲಕ ನಮಗೆ ಒದಗಿಸಿ ಕೊಟ್ಟಿದ್ದೆ. ಆ ಮಗನಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಮಕ್ಕಳಾದ ಬೋಧಕರು ನಮಗೆ ಅಮೂಲ್ಯ ವಾಕ್ಯಗಳನ್ನ ನಿನ್ನ ಸತ್ಯವೇದದಿಂದ ಆರಿಸಿ ನಮ್ಮೆಲ್ಲರ ಹೃದಯಗಳು ತವಕ ಪಡುವ ಹಾಗೆ, ಸ್ಪಂದಿಸುವ ಹಾಗೆ ವಾಕ್ಯಗಳನ್ನ ನೀನು ಅವರ ಮೂಲಕ ಅನುಗ್ರಹಿಸುತ್ತಾ ಬರುತ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ವಿಷಯಗಳು ಎಷ್ಟು ಹಳೆಯದಾಗಿದ್ದರೂ ಅನುದಿನವೂ ಒಂದೊಂದು ಹೊಸ ಅಂಶಗಳನ್ನ ನಾವು ಕಲಿಯುತ್ತಾ ಬಂದಿದ್ದೆವು. ಇದನ್ನ ಅಳವಡಿಸಿಕೊಳ್ಳುವ ಶಕ್ತಿ ಕೊಡಪ್ಪ. ನಿನ್ನ ಆತ್ಮನ ಬಲ ಕೊಡು ಸ್ವಾಮಿ, ಜ್ಞಾನ ಕೊಡು ಸ್ವಾಮಿ. ಅಪ್ಪ ತಂದೆ, ನಿನ್ನ ಸನ್ನಿಧಿಯಲ್ಲಿ ಬಂದ ಮಕ್ಕಳನ್ನ ನೀನು ಯಾವ ರೀತಿ ಪ್ರೀತಿಸುತ್ತೆ, ನಿನ್ನ ದೂರವಾಣಿ ಸಂಖ್ಯೆ ಯಾವ ರೀತಿಯಲ್ಲಿ ನಮ್ಗೆ ಕೊಟ್ಟಿದ್ದೆ ಸ್ವಾಮಿ, ಅದನ್ನ ನಾವು ಜ್ಞಾಪಿಸ್ಕೊಂಡವ್ರ ಹಾಗೆ ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನ ಸನ್ನಿಧಿಗೆ ಬಂದು ನಿನ್ನನ್ನು ಆರಾಧಿಸುವುದರ ಮೂಲಕ ನಿನ್ನಲ್ಲಿ ನಾವು ಒಂದಾಗುವ ಹಾಗೆ ನಿನ್ನ ಕೃಪೆ ಮಾಡಿದ್ದೆ ಸ್ವಾಮಿ. ನಮ್ಮ ಬೇಡಿಕೆಗಳನ್ನ ತಿಳಿಸುವ ಹಾಗೆ ನೀನು ನಮಗೆ ಒಂದು ಅವಕಾಶವನ್ನು ಕೂಡ ಒದಗಿಸಿಕೊಟ್ಟಿದ್ದೆ ಸ್ವಾಮಿ. ನಿನ್ನಲ್ಲಿ ನೀನು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಳ್ಳುತ್ತೆ ಎಂಬುದನ್ನು ಆ ನಿನ್ನ ವಾಕ್ಯವು ಯೆರೆಮೀಯ 31:3 ವಾಕ್ಯವು ನಮಗೆ ಎಷ್ಟು ಆಧಾರ ವಚನವಾಗಿ ದೊರೆತಿದೆ ಸ್ವಾಮಿ. ಇದರ ಮೂಲಕ ನಿನ್ನ ಸನ್ನಿಧಿಯಲ್ಲಿ ಅನುದಿನವೂ ನಾವು ಅನೇಕ ಬೇಡಿಕೆಗಳನ್ನ ನಿನ್ನ ಮುಂದೆ ಇಡ್ತಾ ಇದ್ದೇವಪ್ಪ. ಪ್ರತಿಯೊಂದು ಬೇಡಿಕೆಗೂ ನೀನು ಸದುತ್ತರವನ್ನು ದಯಪಾಲಿಸ್ತಾ ಬಂದಿದ್ದಿ. ಕೋಟಿ ಸ್ತೋತ್ರಗಳಪ್ಪ ಸ್ವಾಮಿ. ತಂದೆಯ ದೇವರೇ, ಈ ದಿವಸದಲ್ಲಿಯೂ ಕೂಡ ಕೆಲವು ಬೇಡಿಕೆಗಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನೆ ತಂದೆ. ಮಗನ ನೀತಿಗೋಸ್ಕರವಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ. ಆ ಮಗನ ಶರೀರದಲ್ಲಿ ನಾವು ಚೈತನ್ಯ ಕೊಡಪ್ಪ ಸ್ವಾಮಿ. ಯಾವ ರೀತಿ ನರಗಳ ಸೆಳೆತ ಉಂಟಾಗಿವೆ ಎಲ್ಲವೂ ಬಿಡುಗಡೆ ಹೊಂದಿ ಪ್ರತಿಯೊಂದು ಅಂಗಾಂಗವೂ ಕೂಡ ಪುನಶ್ಚೇತನಗೊಳ್ಳುವ ಹಾಗೆ ನಿನ್ನ ಕೃಪೆ ಮಾಡು ಸ್ವಾಮಿ. ಆ ಮಗನನ್ನು ಮುಟ್ಟು ಸ್ವಾಮಿ. ಆ ಮಗನ ನಿನ್ನ ಸನ್ನಿಧಿಯ ಮಗನಾಗಲಿಕ್ಕೆ ಒಂದು ಅವಕಾಶ ಕೊಡು ಸ್ವಾಮಿ. ಅಪ್ಪ ಯೇಸುವೆ, ಆ ಮಗನಿಗೋಸ್ಕರವಾಗಿ ಅನೇಕರು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿದ್ದಾರೆ. ಎಲ್ಲರ ವಿಜ್ಞಾಪನೆ ನಿನ್ನ ಸನ್ನಿಧಿಯನ್ನು ಮುಟ್ಟಲಿ ಸ್ವಾಮಿ. ಕರುಣೆ ತೋರಿಸಪ್ಪ ತಂದೆಯೇ. ನಿನ್ನ ಕೃಪೆಗಾಗಿ ಮೊರೆ ಇಡ್ತೇವೆ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರಿ ನ್ಯಾನ್ಸಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಅಪ್ಪ ತಂದೆ,
ಆ ಮಗಳ ಭವಿಷ್ಯವನ್ನ ನೀನು ರೂಪಿಸು ಸ್ವಾಮಿ. ಆ ಕುಟುಂಬವನ್ನ ನಿನ್ನ ಹತೋಟಿಯಲ್ಲಿಡು ಸ್ವಾಮಿ. ಆ ಮಕ್ಕಳು ನಿನ್ನಿಂದ ಜಾರಿ ಹೋಗದ ಹಾಗೆ ಅವರಲ್ಲಿ ಧೈರ್ಯ ತುಂಬು ಸ್ವಾಮಿ. ತಂದೆಯೇ, ಇಡೀ ಕುಟುಂಬವೂ ಕೂಡ ಗಲಿಬಿಲಿಯಲ್ಲಿರುವಾಗ ಅಪ್ಪ, ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕೊಡಪ್ಪ. ತಂದೆಯ ದೇವರೇ, ಆ ಮಗಳು ಆರೋಗ್ಯವಂತ ಮಗಳಾಗಿ ಮತ್ತೆ ನಿನ್ನನ್ನ ಸ್ತುತಿಸಿ ಸುಶ್ರಾವ್ಯವಾಗಿ ಹಾಡುವ ಅವಕಾಶ ಕೊಡಪ್ಪ ಸ್ವಾಮಿ. ಅಪ್ಪ, ಆ ಮುದ್ದು ಮಕ್ಕಳನ್ನ ನೀನು ಆಶೀರ್ವದಿಸಪ್ಪ. ಹಾಗೂ ಸಹೋದರ ಡೇವಿಡ್ ಅವರಿಗೆ ಕಣ್ಣಿನ ಒಂದು ದೃಷ್ಟಿಯನ್ನ ನೀನು ದಯಪಾಲಿಸಿಕೊಡಪ್ಪ. ನಿನ್ನ ವಾಕ್ಯಗಳನ್ನು ಓದಬೇಕು ಮತ್ತು ಹಾಡುಗಳನ್ನ ಓದಿ ಕಲಿಯಬೇಕು, ಮತ್ತೆ ನಿನ್ನ ಸನ್ನಿಧಿಯಲ್ಲಿ ಹಾಡಬೇಕು, ಪ್ರಾರ್ಥಿಸ್ಬೇಕಿದೆಪ್ಪ. ಆ ಮಗನ ಜೀವಿತವನ್ನ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಡ್ತೇನಪ್ಪ. ಅಪ್ಪ ತಂದೆಯಾದ ದೇವ್ರೆ, ನೀನು ಮಾರ್ಗ ಮಾಡು ಸ್ವಾಮಿ. ಹಾಗೂ ಯೇಸುವೆ, ಸಹೋದರ ರವಿ ಬಳ್ಳಾರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಜೀವಿತದಲ್ಲಿ ನೀನೇ ಮಾತನಾಡ್ಬೇಕಪ್ಪ. ಕರುಣಾ ಕಟಾಕ್ಷ ತೋರ್ಸುವ. ಆ ಮಗನಲ್ಲಿ ಯಾವ ಕಷ್ಟ ನೋವು ಸಂಕಟಗಳಿವೆಯೋ ನೀನೇ ಬಲ್ಲಾತನಾಗಿದ್ದಿ, ಎಲ್ಲವನ್ನು ಬಗೆಹರಿಸುವ ಆತನೂ ನೀನಾಗಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ತಕ್ಕ ಕಾಲದಲ್ಲಿ ನೀನು ಸದುತ್ತರವನ್ನು ದಯಪಾಲಿಸುತ್ತೆ ಎಂಬ ದೃಢ ವಿಶ್ವಾಸದಿಂದ ಅನುದಿನವೂ ಆ ಮಗನು ನಿನ್ನ ಸನ್ನಿಧಿಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ನಿನ್ನಿಂದ ಉತ್ತರ ಪಡೆಯುವ ಶಕ್ತಿಯನ್ನ ಆ ಮಗನಿಗೆ ದಯಪಾಲಿಸಪ್ಪ. ಹಾಗೂ ಸಭಾ ಕಟ್ಟಡಕ್ಕೋಸ್ಕರವಾಗಿ ಆ ಮಗನು ಬೇಡಿಕೆಯನ್ನಿಟ್ಟಿರುವಾಗ ಅದು ನಿನ್ನ ಚಿತ್ತ ಸ್ವಾಮಿ. ನಿನ್ನ ಕರುಣೆಯಿಂದ ಸ್ವಾಮಿ, ನಿನ್ನ ಆಲಯದಲ್ಲಿ ನಿನ್ನ ಮಕ್ಕಳು ಆರಾಧಿಸುವ ಸೌಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಹಾಗೂ ಸಹೋದರ ಲೋಕೇಶ್ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಕುಟುಂಬದಲ್ಲಿ ಇರುವಂತ ಅನಾರೋಗ್ಯ, ಅಶಾಂತಿ, ಅಸಮಾಧಾನ ಏನೇ ಇದ್ದರು, ಕಷ್ಟ ತೊಂದರೆಗಳು ಏನೇ ಇದ್ದರು ಎಲ್ಲದರಿಂದ ಬಿಡುಗಡೆ ಕೊಟ್ಟು ನಡೆಸಿ ಕಾಪಾಡಪ್ಪ. ಹಾಗೂ ಅಪ್ಪ ತಂದೆಯೇ, ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರ ಕುಟುಂಬದಲ್ಲಿಯೂ ಕೂಡ ನಾನಾ ರೀತಿಯ ಕಷ್ಟ ಮುಗ್ಗಟ್ಟುಗಳು ಒಂದೊದಗ್ತಾ ಇವೆ ಸ್ವಾಮಿ. ಎಲ್ಲದರಿಂದ ಆ ಕುಟುಂಬದಲ್ಲಿ ಬಿಡುಗಡೆ ಬೇಕಿದೆ ಸ್ವಾಮಿ ತಂದೆಯೇ. ಹಾಗೂ ಈ ಒಂದು ಝೂಮ್ ಕುಟುಂಬದಲ್ಲಿ ಬರುವಂತ ಎಲ್ಲ ಪ್ರಿಯರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನಪ್ಪ. ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವಸಪ್ಪ. ಅವರ ಕಷ್ಟ ನೋವು ಸಂಕಟಗಳು ಏನಿವೆಯೋ ಎಲ್ಲವನ್ನು ಬಗೆಹರಿಸು ಸ್ವಾಮಿ. ಮಾನಸಿಕವಾಗಿ ಶಾರೀರಿಕವಾಗಿ ಅವರನ್ನ ನೀನು ಸಂತೈಸ್ಬೇಕಪ್ಪ ತಂದೆಯೇ. ಅನುದಿನವೂ ಮತ್ತೆ ನಿನ್ನ ಸನ್ನಿಧಿಗೆ ಕೂಡಿ ಬರುವ ಸೌಭಾಗ್ಯ ಕೊಡಪ್ಪ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಅನೇಕ ಮಕ್ಕಳು ಸ್ವಾಮಿ ಕ್ಯಾನ್ಸರ್ ರೋಗಗಳಿಂದ ಬಳಲ್ತಾ ಇದ್ದಾರೆ, ನಾನಾ ರೀತಿಯ ರೋಗಗಳಿಂದ ಬಳಲ್ತಾ ಇದ್ದಾರಪ್ಪ. ಹಾಗೂ ಸ್ವಾಮಿ, ಅನೇಕ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲ್ತಾ ಇದ್ದಾರೆ. ಮತ್ತು ಕರ್ತನೆ, ಅನೇಕ ಶಾಲೆಗಳು ಮತ್ತು ಸಭೆಗಳು ಒಡೆದ ಸಭೆಗಳಾಗಿವೆ, ಒಡೆದ ಶಾಲೆಗಳಾಗಿವೆ ಸ್ವಾಮಿ. ಅಪ್ಪ, ಶಾಲೆಗಳಲ್ಲಿ ಹಾಜರಾತಿಯನ್ನ ಹೆಚ್ಚಿಸಿ ಅಲ್ಲಿಯ ಶಿಕ್ಷಕರಿಗೆ ವೇತನ ದೊರೆಯುವಂತ ಸ್ಥಿತಿಯನ್ನ ನೀನು ದಯಪಾಲಿಸಿಕೊಡಪ್ಪ ಸ್ವಾಮಿ. ಹಾಗೆ ಸಭೆಗಳಲ್ಲಿ ಅಪ್ಪ ನಿನ್ನ ಪವಿತ್ರಾತ್ಮನ ಬಲ ಕೊಡಪ್ಪ. ನಡೆಸುವಂತ ಬೋಧಕರನ್ನ ನೀನು ಬಲಪಡಿಸು ಸ್ವಾಮಿ. ಹಾಗೂ ಸಭಿಕರನ್ನ ನೀನು ಸಂತೈಸು, ಆಶೀರ್ವದಿಸು ಅಪ್ಪ ತಂದೆ. ನಿನ್ನ ಚಿತ್ತದಂತೆ ನೀನು ಎಲ್ಲರನ್ನ ನಡೆಸಿ ಈ ಅಂತ್ಯಕಾಲದಲ್ಲಿ ಸ್ವಾಮಿ ನಿನ್ನ ವಾಕ್ಯವು ಸರಾಗವಾಗಿ ಸಾರಾಣವಾಗುವಂತ ಕೃಪೆ ಮಾಡಪ್ಪ ಸ್ವಾಮಿ. ಎಲ್ಲೆಲ್ಲಿ ಝೂಮ್ ಕುಟುಂಬಗಳು ಈ ರೀತಿಯಲ್ಲಿ ಒಗ್ಗಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸ್ತಾರೋ ಅಂತ ಕಡೆಗಳಲ್ಲಿ ನಿನ್ನ ಪ್ರಸನ್ನತೆ ಇರ್ಲಪ್ಪ ಸ್ವಾಮಿ. ಬೋಧಿಸುವಂತ ಬೋಧಕರನ್ನು, ಕೇಳುಗರಂತ ನಿನ್ನ ಪ್ರಿಯ ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ. ಅವರ ಮೂಲಕ ಸುವಾರ್ಥ ಸೇವೆಯು ಲೋಕದ ಕಟ್ಟ ಕಡೆಯವರೆಗೂ ಸಾರಬೇಕಿದೆ ಸ್ವಾಮಿ. ಇದು ಸಾರೋಣವಾಗುವಂತೆ ಅನುವು ಮಾಡಿಕೊಡಪ್ಪ ಸ್ವಾಮಿ. ಅಪ್ಪ ತಂದೆಯಾದ ದೇವ್ರೆ, ಮತ್ತೊಮ್ಮೆ ತಂದೆ ಝೂಮ್ ಕುಟುಂಬದ ಎಲ್ಲ
ಪ್ರತಿಯೊಂದು ಸದಸ್ಯರನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇನಪ್ಪ. ಆ ಮಕ್ಕಳಲ್ಲಿರುವಂತ ಎಲ್ಲ ಕೊರತೆಗಳನ್ನ ನಿವಾರಿಸಿ ತಂದೆಯೇ, ಬೆಳಗ್ಗೆ ಮತ್ತೊಮ್ಮೆ ನಿನ್ನ ಪಾದ ಸನ್ನಿಧಿಗೆ ಬಂದು ನಿನ್ನ ಅಮೃತ ವಾಕ್ಯಗಳನ್ನ ಕೇಳುವುದರ ಮೂಲಕ ನವ ಚೈತನ್ಯ ಹೊಂದಿದವರಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಆರಂಭಿಸುವಂತ ಕೃಪೆ ಮಾಡು ಸ್ವಾಮಿ. ಹಾಗೂ ತಂದೆಯ ಅನೇಕ ಪ್ರಾರ್ಥನಾ ಕೂಟಗಳು ಅಲ್ಲಲ್ಲಿ ನಡೆಯುತ್ತಾ ಇರ್ತವೆ ಸ್ವಾಮಿ. ಈ ಕೂಟಗಳಲ್ಲಿ ನೀನು ಒಡೆಯನಾಗಿದ್ದು ಎಲ್ಲವನ್ನು ಆಶೀರ್ವದಿಸು ಸ್ವಾಮಿ. ಪ್ರಕೃತಿ ವಿಕೋಪದಿಂದ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲವೂ ಕೂಡ ಸ್ವಾಮಿ ನಿನ್ನ ನಾಮದ ಮಹಿಮೆಗಾಗಿ ನಡೆಯುವಂತೆ ನೀನು ಅಲ್ಲಿ ಪ್ರಸನ್ನನಾಗಿದ್ದು ನೀನೇ ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ಯೇಸು ಒಡೆಯನೇ. ಆಮೆನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವೂ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ನಿರಂತರವು ಕೂಡಿ ಬಂದಂತ ದೇವ ಮಂದಿಯ ಸಂಗಡ, ಕುಟುಂಬ ಮಕ್ಕಳ ಸಂಗಡ, ಬಂಧು ಬೆಳಗದ ಸಂಗಡ, ಮಾಡುವಂತ ಪ್ರತಿಯೊಂದು ಕೆಲಸದವರ ಸಂಗಡ, ವಿಶೇಷವಾಗಿ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಲಿಸಿರುವಾಗ ಪ್ರಾರ್ಥನೆಗಾಗಿ ಬೇಡಿರುವಂತ ಪ್ರತಿಯೊಂದು ಆತ್ಮಗಳ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಕೂಡಿ ಬಂದ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರ ಮುನೀಶ್ ಹಾಗೂ ವಿಶೇಷ ಗೀತೆಯನ್ನು ಹಾಡಿದಂತ ಮುನೀಶ್ ಮತ್ತು ಅವರ ಶ್ರೀಮತಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಂದೇಶವನ್ನ ಪಾಠಗಳ ಮುಖಾಂತರವಾಗಿ ತಂದಂತ ಹಿರಿಯ ಬೋಧಕರಂತೆ ಯಶವಂತ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಊಟಗಳಿಗಾಗಿ ಭಾಗವಹಿಸ್ತಕ್ಕಂಥ ನಮ್ಮ ದೇವ ಜನರಿಗಾಗಿ, ಅವರ ಕುಟುಂಬಗಳಿಗಾಗಿ, ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳ್ಕೊಂಡಿರುವಂತ ಮಕ್ಕಳಿಗಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ರಾತ್ರಿ ಕರ್ತನು ನಮ್ಮೊಂದಿಗಿದ್ದು ಸುಖ ನಿದ್ರೆಯನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಂತೆ ಕಾರ್ಯ ಮಾಡಲಿ, ಎಬ್ಬಿಸಲಿ, ಕೃತಿಸಲಿಕ್ಕೆ ಕೃಪೆ ತೋರ್ಲಿ ಎಂಬುದಾಗಿ ಬೇಡುತ್ತಾ ಎಲ್ಲರಿಗೂ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭರಾತ್ರಿ. ವಂದನೆಗಳು. ಧನ್ಯವಾದ ಬೋಧಕರೇ. ಧನ್ಯವಾದಗಳು. ಹಿರಿಯ ಬೋಧಕರಿಗೂ ಧನ್ಯವಾದ. Thank you, Pastor. Thank you, sir. Thank you very much. Thank you, sir, Pastor. Pastor Amgo Thank sir, you. thank you very much. ಥ್ಯಾಂಕ್ ಯು ವೆರಿ ಮಚ್. ವಿವರವಾಗಿ ತಿಳಿಸಿದ್ರಿ. ಧನ್ಯವಾದ ಸರ್, ಒಳ್ಳೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. Thank you very much, Pastor. May God bless you. Nemlata madam, thank you ma for your prayer. ವೆಲ್ಕಮ್ ಸರ್. Thank you very much. Thank you everybody. Good night. Samuel Christopher, how are you? I just wanted to ask you how your wife is doing now. She is better. She is better. Yeah. She asked her to continue praying the Bible scriptures on healing. Okay. Definitely, I will tell her. I am also every day praying for her. No, you pray